ನಮಸ್ಕಾರ. ವಿಶ್ವಮೋಹಿನಿಯ ಕಾಫಿ ಕಟ್ಟೆಗೆ ಸ್ವಾಗತ. ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆ ಮತ್ತು ಅವಲೋಕನದ ವಿಶಿಷ್ಟ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗೆ ಇದ್ದಾರೆ ನಮ್ಮ ಸಹೋದ್ಯೋಗಿಗಳಾದ ವಿಭಾಗೀಯ ಮುಖ್ಯಸ್ಥ ಮಂಡ್ಯ ರವಿ, ಅವರಿಗೆ ಸ್ವಾಗತ. ನಮಸ್ತೆ ನಮಸ್ತೆ ಸರ್. ನಂತರ ಶ್ರೀನಿವಾಸ ಮೂರ್ತಿ ನೀನಾಸಂ ಅವರು ಕೂಡ ಹಾಜರಿದ್ದಾರೆ, ಅವರು ಸ್ವಾಗತ. ನಂತರ ಮತ್ತೊಬ್ಬ ಸಹೋದ್ಯೋಗಿ ಬ್ರಹ್ಮಾನಂದ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತ. ಇವತ್ತು ಏನು ವಿಜಯವಾಣಿಯಲ್ಲಿ ಪ್ರಕಟ ಆಗಿರುವಂಥ ಮುಂಜಾನೆ ಮಾತು, ಅದರ ಮೊದಲ ಅದರಿಂದ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಸಂಬಂಧಗಳು ವಿದ್ಯುತ್ ಸಂಪರ್ಕದಂತೆ, ಅಪಘಾತ ತಪ್ಪಾದರೆ ಆಘಾತ, ಸರಿ ಇದ್ದರೆ ಬೆಳಕು, ಸಂಪರ್ಕ ಸರಿ ಇರಲಿ. ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈಗ ಕರೆಂಟು ಒಂದು ರೀತಿಯಲ್ಲಿ ಏನು ನಮಗೆ ಒಂಥರ ಬಗಲಲ್ಲಿದ್ದ ಬೆಂಕಿ ಇದ್ದಂತೆ, ಅದನ್ನು ಸರಿಯಾಗಿ ಬಳಸಿದ್ರೆ ಸರಿ ಇರುತ್ತೆ, ಇಲ್ಲಾಂದರೆ ವ್ಯತ್ಯಾಸ ಆಗುತ್ತೆ. ಹಾಗೆ ನಮ್ಮ ಜೀವನವೂ ಅಷ್ಟೇ ವಿದ್ಯುತ್ ಸಂಪರ್ಕ ಇದ್ದಂತೆ. ಆ ಜೀವನನ ಸರಿಯಾದ ದಾರಿಯಲ್ಲಿ ತೊಗೊಂಡೋದ್ರೆ ಸರಿಯಾದ ದಾರಿ ಇರುತ್ತೆ, ಗುರಿ ಮುಟ್ತೀವಿ. ಒಮ್ಮೆ ಏನಾದರೂ ಎಡವುದರೆ ಅಥವಾ ದಾರಿ ತಪ್ಪಿದ್ರೆ, ತಪ್ಪು ಮಾಡಿದ್ರೆ ನಾವೇ ಉದ್ದೇಶಪೂರ್ವಕವಾಗಿ, ಸೊ ಹಾಗಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ. ಹೀಗಾಗಿ ಸಂಬಂಧಗಳಾಗಲಿ ಏನಾಗಲಿ ಸಂಪರ್ಕ ಸರಿ ಇರಲಿ ಅಂತೇಳಿ ಒಂದು ಇದೆ. ಇದು ನಿಜಕ್ಕೂ ಒಳ್ಳೆ ಮಾತು ಅನಿಸುತ್ತೆ. ಅದ್ರ ಬಗ್ಗೆ ನೀವಿನ್ನೇನಾದ್ರು ಹೇಳ್ತೀರಾ? ಅಲ್ಲ, ಹೌದು, ಸುಂದರ. ನೋಡಿ, ಸಂಬಂಧಗಳು ವಿದ್ಯುತ್ ಸಂಪರ್ಕದಂತೆ, ಕರೆಂಟ್ ಇದ್ದಂಗೆ. ನಿಂಗೆ ಕರೆಕ್ಟಾಗಿ ಎಷ್ಟು ಬೇಕು ಅದನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಬೆಳಕು ಬಲ್ಪು, ಇಲ್ಲ ಅಂದ್ರೆ ಬ್ಲಾಸ್ಟು. ತುಂಬಾ ಅದ್ಭುತವಾಗಿ ಕೊಟ್ಟಿದೆ. ಆಮೇಲೆ ಇವತ್ತಿನ ಕಾಲಮಾನಕ್ಕೆ ತಕ್ಕಾಗಿಂತಹದ್ದನ್ನ ಉದಾಹರಣೆ ಕೊಟ್ಟು ಮಾಡಿರೋಂಥ ಮುಂಜಾನೆ ನಾವೆಲ್ಲ ಒಂದಷ್ಟು ತುಂಬಾ ಶುದ್ಧವಾದ ಕನ್ನಡಗಳು ಹಿರಿಯರದು ಅರಿಸ್ಟಾಟಲ್ ನಿಂದನೂ ನಾವು ಅಳವಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಇದಂದ್ರೆ ಇದೊಂಥರ ಹೊಸ ಬೆಳವಣಿಗೆ ಸರ್. ಖಂಡಿತ. ಈಗ ಬಲ್ಪ್ ಅಂದ್ರೆ ಬೆಳಕು. ಹೌದು. ಆ ಸಂಬಂಧಗಳಲ್ಲಿ ಯಾವಾಗ್ಲೂ ಆನಂದದ ಬೆಳಕು, ಆರೋಗ್ಯದ ಬೆಳಕು. ಹೌದು. ಈ ರೀತಿ ಬಯಸೋದು ಒಂದು ಆರೋಗ್ಯಕರ ಬೆಳವಣಿಗೆ. ಆ ಬೆಳಕು ಕೊಡುವಂತಹ ವಿದ್ಯುತ್ ನಾವು ಸರಿಯಾದ ಇದರಲ್ಲಿ ಕೈ ಹಿಡಿತದಲ್ಲಿ ಇಟ್ಕೋಬೇಕು. ಕರೆಕ್ಟ್. ಆ ವಿದ್ಯುತ್ ಸರಿ ಇದ್ರೆ ಬೆಳಕು ಜೀವನ. ಖಂಡಿತ. ಒಮ್ಮೆ ಏನಾದ್ರೂ ಸಂಪರ್ಕ ತೊಂದರೆ ಆಯ್ತು ಅಂದ್ರೆ ಡಮಾರು. ಹಾಗಾಗಿ ವಿದ್ಯುತ್ ಸ್ವಿಚ್ಗಳ ಕಂಟ್ರೋಲ್ ನಮ್ಮ ಹತ್ರ ಇರಬೇಕು. ಹಾಗಾಗಿ ನಮ್ಮ ಸಂಬಂಧಗಳ ಸ್ವಿಚ್ ಇಲ್ಲಿ ಸಂಪರ್ಕ ಸರಿ ಇರಲಿ ಅಂದ್ರೆ ಸಂಬಂಧಗಳು ಸರಿ ಇರಲಿ. ಹೌದು. ಆಮೇಲೆ ಇವತ್ತು ವಿಶೇಷ ಅಂತಂದ್ರೆ, ಮೊದಲನೇದು ನಿನ್ನೆ ಆಗಿದ್ದಂತ IPL ಮಿನಿ ಹರಾಜು. ಅದರಲ್ಲಿ ವಿಶೇಷವಾಗಿ ಯುವ ಆಟಗಾರರಿಗೆ ಜಾಕ್ಪಾಟ್. ಹಿರಿಯ ಆಟಗಾರರಿಗೆ ಸಾಧ್ಯವಾದಷ್ಟು ಕಡಿಮೆ ಪ್ರಾಶಸ್ತ್ಯ ದೊರಕಿದೆ. ಯುವ ಆಟಗಾರರು, ಅದರಲ್ಲಿ ಕಾರ್ತಿಕ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟರ್, 19 ವರ್ಷ. ಆತ ರಾಜಸ್ಥಾನ CSK ತಂಡಕ್ಕೆ 14 ಕೋಟಿ 20 ಲಕ್ಷ. 19 ವರ್ಷಕ್ಕೆ 14 ಕೋಟಿಗೆ ಆತ ಹರಾಜಾದ. ಪ್ರಶಾಂತ್ ವೀರ್ ಅಂತ ಸ್ಪಿನ್ ಆಲ್ರೌಂಡರ್, ಆತ 25 ವರ್ಷ, ಉತ್ತರ ಪ್ರದೇಶದವನು. 14 ಕೋಟಿ 20 ಲಕ್ಷಕ್ಕೆ CSK. ಆಮೇಲೆ ಆಕಿಬ್ ದಾರ್ 29 ವರ್ಷ, ಜಮ್ಮು ಕಾಶ್ಮೀರ. ವಿಶೇಷವಾಗಿ ನಮ್ಮ ಏನು ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಕ್ರಿಕೆಟ್ ಬೆಳೀತಾ ಇದೆ. ಸೊ ಅಲ್ಲಿ ಈಗ ಅಲ್ಲಿನ ಆಟಗಾರ, ಆತನಿಗೆ 8 ಕೋಟಿ 40 ಲಕ್ಷ ಡೆಲ್ಲಿ ಕ್ಯಾಪಿಟಲ್ಸ್. ಅಂದ್ರೆ ವಿಶೇಷ ಇಲ್ಲಿ ಏನಾಗಿದೆ, ನಿನ್ನೆ ಆದ ಇದು ಹರಾಜಲ್ಲಿ ಒಟ್ಟು 77 ಆಟಗಾರರು ಮಾರಾಟ ಆಗಿದ್ದಾರೆ. ಬೇರೆ ಬೇರೆ ತಂಡಗಳು ಎಲ್ಲ ಸೇರಿ 215 ಕೋಟಿ 45 ಲಕ್ಷ ಖರ್ಚು ಮಾಡಿವೆ. ಅದರಲ್ಲಿ ವಿದೇಶಿಯರು 29. ಅಂದ್ರೆ ಉಳಿದಂತೆ 50ಕ್ಕೂ ಹೆಚ್ಚು ದೇಶೀಯ ಆಟಗಾರರು, ಅದರಲ್ಲೂ ಯುವ ಆಟಗಾರರು. ಅಲ್ಲ, ನಾವು ಈ ಕೋಟಿ ಹರಾಜು ಇವೆಲ್ಲ ಯೋಚನೆ ಮಾಡುವಾಗ ಇದು ನಮ್ಮ ಭಾರತದಲ್ಲಿ ಆಗುವಂಥದ್ದು. IPL ರಾಜ್ಯಗಳ ತಂಡ ಮಾಡ್ಕೊಂಡು ಆಗೋದು. ಸರ್, ಇದು ಎಷ್ಟು ಕೋಟಿ ವ್ಯವಹಾರ ನಮ್ಮ IPL ಅನ್ನೋದು? ಒಬ್ಬ ಆಟಗಾರನನ್ನ ನಾವು 25 ಕೋಟಿ. ಇವತ್ ನೋಡಿ, ಅವರು ಯಾರು ಕ್ಯಾಮ್ರನ್ ಗ್ರೀನ್ ಅವರು ಆಸ್ಟ್ರೇಲಿಯಾದವರು 25 ಕೋಟಿಗೆ ಅವರನ್ನ ಕೊಂಡ್ಕೊಂಡಿರುವಂತದ್ದು. ಕೋಲ್ಕತ್ತಾ ದುಬಾರಿ ಆಟಗಾರರು 25 ಕೋಟಿ. ಒಬ್ಬೊಬ್ರು ಕೋಟಿ ಗಟ್ಲೆ ಹಾಕಿದ್ರೆ ಇದ್ರ ವ್ಯವಹಾರ ಏನು? ಈ ಆಟ ಏನಕ್ಕೆ ನಡೀತಾ ಇದೆ? ಕ್ರಿಕೆಟ್ ನಮ್ಗೆಲ್ಲ ಅಭಿಮಾನ ಇದೆ. ಕ್ರಿಕೆಟ್ IPL ಅಂದ್ರೆ ಒಂದು ಮನೋರಂಜನೆ, ಖಂಡಿತ. ಬಟ್ ಇಷ್ಟು ಕೋಟಿ ವ್ಯವಹಾರಗಳು, ಅದರಲ್ಲಿ ಒಂದಷ್ಟು ಬೆಟ್ಟಿಂಗ್ ತಂದೆ. ಈ ಒಂದು ಇದರಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಚಾರ ಏನಂತಂದ್ರೆ, ಭಾರತೀಯ ಯುವ ಕ್ರೀಡಾ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದೆ ಈಗ. ಖಂಡಿತ. ಅಂದ್ರೆ ಇಲ್ಲಿ ಕ್ರಿಕೆಟ್ ಬೆಳೀತಾ ಇದೆ, ಕ್ರೀಡೆ ಬೆಳೀತಾ ಇದೆ, ಜೊತೆಗೆ ಭಾರತದ ಎಕಾನಮಿ ಬೆಳೀತಾ ಇದೆ. ಎಷ್ಟೊಂದು ವ್ಯವಹಾರಗಳು ಆಗ್ತವೆ ನೋಡಿ. ಒಂದು ಮ್ಯಾಚ್ ಅಂದ್ರೆ ಎಷ್ಟು ಜನ ಟಿಕೆಟ್ ತಗೋತಾರೆ, ಅಲ್ಲಿ ಸುತ್ತಮುತ್ತ ಇರೋ ಹೋಟ್ಲುಗಳು ಎಷ್ಟು, ಟ್ರಾನ್ಸ್ಪೋರ್ಟ್, ಪ್ರತಿಯೊಂದು ಇಂಪ್ರೂವ್.
ಹೌದು. ಇದು ವಹಿವಾಟು ಚೆನ್ನಾಗಾಗುತ್ತೆ, ಆರ್ಥಿಕತೆ ಬೆಳೆಯುತ್ತೆ. ಏನು ಅಂತಂದ್ರೆ ಕ್ರಿಕೆಟ್ ಅನ್ನೋದು ಶ್ರೀಮಂತರ ಆಟ ಅನ್ನೋದು ಒಂದು ರೀತಿಯಲ್ಲಿ ಏನಿದೆ ಅಲ್ಲ ಸರ್, ಇದು ಎಲ್ಲ ನಾವೇನೇ ಮಾಡಿದ್ರು ಅದೊಂದು ಮನೋರಂಜನೆಗೋಸ್ಕರ ಅಥವಾ ಮತ್ತೊಂದು ಇದು ಏನು ಅದರ ಒಂದಷ್ಟು ಇದನ್ನ ಮಾಡೋದಕ್ಕೋಸ್ಕರ ಮಾಡ್ತೇವೆ. ಆದರೆ ಇಲ್ಲಿ ಪಾಸಿಟಿವ್ ಆಗಿ ನಾವು ಅದನ್ನ ನೋಡ್ಬೇಕಷ್ಟೇ ಹೊರತು ನೆಗೆಟಿವ್ ನೋಡೋಕೆ ಹೋಗ್ಬಾರ್ದು. ನೆಗೆಟಿವ್ ಅಂತ ಅಂದ್ರೆ ಎಷ್ಟೋ ಜನ ಇದನ್ನ ಬೆಟ್ಟಿಂಗ್ ದಂಧೆನಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಇದು ಮನೋರಂಜನೆಗೆ ಯಾಕೆ ನೀವು ಸ್ವೀಕಾರ ಮಾಡ್ತಾ ಇಲ್ಲ? ಯಾಕೆ ಇದನ್ನ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ಇದನ್ನ ಮನೆ ಮಠ ಕಳ್ಕೊಂಡು ಬೀದಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿರುತ್ತ ಆತ್ಮಹತ್ಯೆ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಹೌದು, ನಿಜವಾಗಿಯೂ ನೀವು ಕೇಳಿದ ಅದು ಸರಿ, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಇದನ್ನ ನೀವು ಒಳ್ಳೆ ತರಕ್ಕೆ ಉಪಯೋಗಿಸ್ಕೋಬೇಕು. ಸೊ ಇದನ್ನ ಉತ್ತೇಜನ ಕೊಡತಕ್ಕಂತ ಇವರಿದ್ದಾರೆ, ಯಾರು ಬುಕ್ಕಿ ಗಿಕ್ಕಿ ಏನೋ ಕರಿತೀವಲ್ಲ ನಾವು, ಅವರೆಲ್ಲರೂ ನೀವು ಆದಷ್ಟು ಬೇಗ ಟ್ರೇಸ್ ಔಟ್ ಅಲ್ಲ, ಇದೊಂಥರ ಜಾಲ. ಹೌದು, ಜಾಲನ ಬೇರ್ಸಂತ ಒಳ್ಳೆ ನಾವು ಚರ್ಚೆ ಮಾಡ್ತಿಲ್ಲ ಡ್ರಗ್ಸ್. ಸೊ ಆತರ ಇದು ಒಂದು ರೀತಿ ಈಗ ನಾನು ನೋಡಿರೋ ಅಂದ್ರೆ ಕೆಲವರು ಜಾಕ್ ಪಾಟ್ ಹೊಡಿತಾರೆ, ಹೌದು, ಕೆಲವರು ಇದು ಮಾಡಿದ್ ಬಿಡ್ತಾರೆ, ದುಡ್ಡು ಹೊಡೆದ್ ಬಿಡ್ತಾರೆ, ಶೇರ್ ಇದನ್ನು ದೊಡ್ಡ ಸಂಪಾದನೆ ಮಾಡ್ಬಿಡ್ತಾರೆ. ಆದ್ರೆ ಅದೇ ರೀತಿ ಕಳ್ಕೊಳ್ಳೋ ಆಮೇಲೆ ಎಷ್ಟು ದುರಂತ ಅಂದ್ರೆ ಬಾಲ್ ಟು ಬಾಲ್ ದುಡ್ಡು ಕಟ್ತಾರೆ. ಹೌದು, ನಾನ್ ನೋಡಿರೋ ಪ್ರಕಾರ ಒಂದು ಟಿವಿ ಹಾಕೊಂತಾರೆ, ಸ್ನೇಹಿತರೆಲ್ಲ ಕುತ್ಕೊಂತಾರೆ, ಈಗ ಸಿಕ್ಸರ್ ಹೊಡಿತಾನೆ. ಹೌದು, ಅದೊಂದೇ 6-4 ಸಿಕ್ಸರ್ ₹500 ಸರ್. ನಾವು ಏನು ಇಷ್ಟು ಇದನ್ನ ಖಂಡಿತ ಇದು ಒಂದು ಮನೋರಂಜನೆ ಅಲ್ಲ. ನಾನ್ ಹೇಳಕ್ ಹೊರಟಿರೋದು, ನಾವೆಲ್ಲ ನಮ್ಮ ಭಾರತ ಪುರಾಣಗಳನ್ನ ಕಟ್ಕೊಂಡು ಬಂದಿದೆ. ಧರ್ಮರಾಯ ಹಾಳಾಗಿದ್ಯಾಕೆ? ಜೂಜಿಂದ. ಕುರುಕ್ಷೇತ್ರ ನಡೆದಿದ್ಯಾಕೆ? ದ್ರೌಪದಿ ಸೀರೆ ಸೆಳೆದಿದ್ಯಾಕೆ? ಜೂಜಲ್ ಗೆದ್ದಿದ್ಕೆ. ಈ ಜೂಜು ಅನ್ನೋದು ಅವತ್ತಿಂದಲೂ ಮನೆ ಮಠ ಕಳ್ಕಂತಾರ ಸರ್. ಇದು ಜೂಜಿನ ಇನ್ನೊಂದು ಪರಿವರ್ತನೆ ಪುರಾಣಗಳಿಂದ ನಾವು ನೋಡಿ ತಿಳ್ಕೋಬೇಕು, ಕಲಿಬೇಕು. ಬಟ್ ಅದು ಇವತ್ತು ಇಂಥದ್ರಲ್ಲಿ ಇದು ಪರಿವರ್ತನೆ ಆಗಿದೆ ಅಂತ ನಾವು ಮುಂದುವರ್ಸ್ಕೊಂಡು ಹೋಗೋದ್ರೆ ಅದು ಬಾಳದ ರೀತಿ ಅಲ್ಲ. ಹೌದೌದು, ಇವತ್ತಿದು ಅದೇ ಆಗ್ತಾ ಇದೆ ಸರ್. ಕೇಳಿ, ನಮ್ಮ ಒಂದು ಸರ್ಕಲ್ ಅಲ್ಲೇ ಇದೇ IPL-ಗೆ ಮನೇಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್. ಖಂಡಿತ ಕೋಟಿ ಮುಂದೆ ನೋಡಿದ್ದೀವಿ ಸರ್. ಶಾರ್ಟ್ ರೂಟಲ್ಲಿ ದುಡ್ಡು ಮಾಡೋದು ಬೇಡ ಅಂತ ನಾನು ಹೇಳ್ತಾ ತಪ್ಪದು. ಈ ಬೆಟ್ಟಿಂಗ್ ಆಪ್ಗಳೇನಿದೆ, ಈಗೇನೋ ಮೊನ್ನೆ 2-3 ಬೆಟ್ಟಿಂಗ್ ಆಪ್ಗಳನ್ನ ನಿಷೇಧ ಮಾಡಿದ್ದಾರೆ. ಇಷ್ಟಾದ್ರೂ ಖಾಸಗಿ ವಲಯ ಇದೆ, ಖಾಸಗಿ ಶಕ್ತಿಗಳು ಅವು ಬೆಟ್ಟಿಂಗ್ ಈಗಲೂ ದಂಧೆ ನಡೆಸ್ತಾ ಇದೆ. ಯಾವ್ದಂದ್ರೆ ಹೇಳಿದಾಗೆ ಬಾಲ್ ಟು ಬಾಲ್, ಈ ಓವರ್ಲಿ ಇಷ್ಟು ಹೊಡಿತಾರೆ, 6 ಹೊಡಿತಾರೆ, 4 ಅದು ಮೊದಲೇ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಇಲ್ಲಿ ವಿಶೇಷ ಏನಂತಂದ್ರೆ ಶ್ರೀನಿವಾಸಮೂರ್ತಿ ಹೇಳಿದಾಗೆ ಗ್ರೀನ್ ಏನು ಕ್ಯಾಮರನ್ ಗ್ರೀನ್ ಅತ್ಯಂತ ದುಬಾರಿ. ಆದ್ರೆ IPL ನಿಯಮಾವಳಿ ಪ್ರಕಾರ ಆತನಿಗೆ ಸಿಗೋದು 18 ಕೋಟಿ. ಅದರಲ್ಲಿ ಉಳಿದದ್ದು 7 ಕೋಟಿ 20 ಲಕ್ಷ ಏನಾಯ್ತು BCCI ಕ್ರಿಕೆಟಿಗರ ಶ್ರೇಯೋಭಿವೃದ್ಧಿಗೆ ಬಳಸುತ್ತಂತೆ. ಅದ್ರ ಜೊತೆಗೆ ದುಬಾರಿ ಇದು ವಿದೇಶಿ ಆಟಗಾರರಲ್ಲಿ ಮತ್ತಷ್ಟು ದುಬಾರಿ ಆದವರು ಅಂದ್ರೆ ಮತೀಶ್ ಪತಿರಣ ಅಂದ್ರೆ ಶ್ರೀಲಂಕಾದವರು 18 ಕೋಟಿ, ಲಿವಿಂಗ್ ಸ್ಟೋನ್ 13 ಕೋಟಿ, ಮುಸ್ತಾಫಿಜೂರು ಬಾಗ್ಲಾ 9.20 ಕೋಟಿ, ಜೋಶ್ ಇಂಗ್ಲಿಸ್ ಅಂದ್ರೆ ಆಸ್ಟ್ರೇಲಿಯಾ 8.6. ನಮ್ಮ ಭಾರತೀಯರಲ್ಲಿ ರವಿ ಬಿಷ್ಣೋಯ್ 7 ಕೋಟಿ 20 ಲಕ್ಷ, ವೆಂಕಟೇಶ್ ಅಯ್ಯರ್ 7 ಕೋಟಿ. ಅಂದ್ರೆ ಅವರು ವಿಶೇಷ ವೆಂಕಟೇಶ್ ಅಯ್ಯರ್ RCB ಬಂದಿದ್ದಾರೆ. ರಾಹುಲ್ ಚಹರ್ 5 ಕೋಟಿ 20 ಲಕ್ಷ. ಅಂದ್ರೆ ಈಗ ಏನಾಗುತ್ತೆ, ಈ ಹರಾಜಿನ ಜೊತೆಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ಬಂದಿದೆ. ಏನಂದ್ರೆ ಈ ಸರಿ ಫೈನಲ್ ತಾಣ ಏನು ಬೆಂಗಳೂರಿಗೆ ಇದೆ, ಸಂಭಾವ್ಯ ಇದು ಇದೆ ಅಂತ ಒಂದಿದೆ. ಫೈನಲ್ ತಾಣ ಆಯ್ತಿದೆ. ಇಲ್ಲಿ ಬೆಂಗಳೂರಲ್ಲಿ ಆಗುತ್ತಾ ಇಲ್ಲ ಅನ್ನೋದು ಈಗ ಒಂದು ರೀತಿ ಈಗ ಜಿಜ್ಞಾಸೆ ಇದೆ. ಆದರೆ ಬಹುತೇಕ ಅದು ಆಗುತ್ತೆ ಅನ್ನೋದೊಂದು ಇದೆ. ಮಾರ್ಚ್ 26ರಿಂದ ಮೇ 31ವರೆಗೂ ಇದೆ. ಇಷ್ಟು ಇದೆ. ಎರಡನೇದು ಮತ್ತೆ ಇನ್ನೊಂದು ಇಲ್ಲೊಂದು ಇದೆ, ಇದರಲ್ಲಿ ಡಾಲರ್ ಎದುರು ₹90 ಅದು ತುಂಬಾ ನೋವಿನ ಸಂಗತಿಯಾಗಿದೆ. ತುಂಬಾ ಇದೇ ರೀತಿ ಮುಂದುವರೆದ್ರೆ ನಾವು ಎಲ್ಲ ಯಾವುದೋ ಮಟ್ಟಕ್ಕೆ ಜಾಗತಿಕ ಮಟ್ಟದಲ್ಲಿ ನಾವು ತುಂಬಾ ಎಲ್ಲೋ ಒಂದು ಕಡೆ ಇದಕ್ಕೆ ಉತ್ತಮ ಸರಿಯಾದ ಒಂದು ಪರಿಹಾರ ಇವರು ಕಂಡುಹಿಡಿಯಲೇಬೇಕು. ಏನು ವಿದೇಶದ ರಫ್ತು ಆಮದು ಅದನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕಾಗುತ್ತೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಇದನ್ನ ಸರಿ ಮಾಡದಿದ್ರೆ ಹೊಡೆತ ಬೀಳೋದಂತೂ ಸತ್ಯ. ಆಮದಿಗಿಂತ ರಫ್ತು ಹೆಚ್ಚು ಮಾಡಿದ್ರೆ ಅವಾಗ ನಮ್ಮ ವಿದೇಶಿ ವಿನಿಮಯ ಏನಿದೆ ನಮ್ಮ ಇದು ಬ್ಯಾಲೆನ್ಸ್. ಎರಡನೇದು ಹೋಗ್ತಾ ಇದೆ, ಭಾರತ ಬಲಿಷ್ಠ ಆರ್ಥಿಕತೆ ಹೋಗ್ತಾ ಇದೆ. ಎರಡನೇದು ಡಾಲರ್ ವೇರಿಯೇಷನ್ಸ್ ಇದ್ದಿದ್ದೆ ಅಲ್ಲ, ಬಟ್ ತೀರಾ ಆಗೋಯ್ತಿದ್ದು. ಎರಡನೇದು ಡಾಲರ್ನ ಏಕಸ್ವಾಮ್ಯತೆ ಒಂದು ಮುರಿಯುವಂತ ಏನ್ ಪ್ರಯತ್ನ ಯಶಸ್ಸಾದ್ರೆ ಅವಾಗ ಈ ರೀತಿ ಎಲ್ಲ ಭಾರತ ಒಂದೇ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಈ ಸಮಸ್ಯೆ, ಆಯಾ ಕರೆನ್ಸಿ ಮೌಲ್ಯ ಅಪಮೌಲ್ಯ ಅನ್ನೋದು ಒಂದು ಕಾಡ್ತಾ ಇದೆ. ಸೊ ಬಹುಶಃ ಅದು ಎಲ್ಲ ಸರಿ ಹೋಗುತ್ತೆ ಅಂತ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ನೀವೆಷ್ಟು ಏನು ಇದು ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯ ಅಲ್ಲ, ಇದು ಕಾಮನ್ ಸೆನ್ಸ್. ನೋಡಿ,
ಸುದ್ದಿ ಓದದಿದ್ರೆ ಡಿಜಿಟಲ್ ಅರೆಸ್ಟ್ ಆಗ್ತೀರಿ. ಯಾವ ಸುದ್ದಿ? ನಾವ್ ಹೇಳೋ ಸುದ್ದಿ ಓದದೇ ಇದ್ರೆ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಲಬ 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 ಬಾಯ್ ಬಡ್ಕೊಳ್ತಾ ಇದೀವಿ ನೋಡ್ರಿ. ಡಿಜಿಟಲ್ ಅರೆಸ್ಟ್ ಎಂಬುದು ಬೋಗಸ್, ಅದಿಲ್ಲ, ನಂಬ್ಯಾಡಿ ಹೇಳ್ತಿದಾರೆ ಪೊಲೀಸರು. ಅಲ್ಲ, ಸರ್ಕಾರದವರು, ಕೇಂದ್ರ ಸರ್ಕಾರದವರು ಕೂಡ ಅದನ್ನ ಜಾಹೀರಾತು ಮಾಡಿ ಎಲ್ಲ ಮನವರಿಕೆ ಮಾಡ್ತಾ ಇದ್ದಾರೆ, ಖಾಸಗಿ ವಾಹಿನಿಗಳಲ್ಲಿ ಹಾಕ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಇಬ್ರು 2 ಕೋಟಿ, ಇನ್ನೊಂದು 1.5 ಕೋಟಿ ಇಷ್ಟನ್ನ ಕಳ್ಕೊಂಡಿದ್ದಾರೆ. ಯಾಕೆ? ಅಲ್ಲ, ಡಿಜಿಟಲ್ ಅರೆಸ್ಟ್ ಇಲ್ಲ ಅಂತ ಹೇಳಿದ್ರು ಕೂಡ ಇವ್ರು ಯಾಕೆ ಅಷ್ಟೊಂದು ಬೇಗ ಮರಳಾಗ್ತಿದ್ದಾರೆ? ಅದು ಯಾರು? ವಿದ್ಯಾವಂತರೇ. ಒಬ್ರು ವೈದ್ಯ, ನಿವೃತ್ತ ವೈದ್ಯ, ಅವ್ರ ಆಲೋಚನೆ ಮಾಡಕ್ ಏನ್ ಕಷ್ಟ. ನಿವೃತ್ತ ವೈದ್ಯ ಅಂದ್ರೆ ಅವ್ರಿಗೆ ಏನ್ ಹೇಳಿದಾರೆ, ನಿಮ್ದು ಮುಂಬೈನಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ನಿಮ್ದು ಅಕೌಂಟ್ ಇದೆ, ನಿಮ್ಮ ಅಕೌಂಟ್ಗೆ ಮನಿ ಲಾಂಡ್ರಿಂಗ್ ದುಡ್ಡು ಬಂದ್ಬಿಟ್ಟಿದೆ 2 ಕೋಟಿ ರೂಪಾಯಿ, ಅದು ನಾವು ಸೀಜ್ ಮಾಡ್ಬೇಕು. ಅದೇನಾದ್ರು ಕತೆ ಹೊಡೆದು ಅವ್ನು ಇವರು ವಾದ ಮಾಡಿದ್ದಾರೆ, ಇಲ್ಲ 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 ನಂದು ಯಾವ್ದು ಅಕೌಂಟ್ಸ್ ಇಲ್ಲ. ಆದ್ರೂ ಅವರು ಎಂಥ ಚಾಲಾಕಿಗಳು ಅಂದ್ರೆ ಪ್ರೆಸರ್ ಹಾಕಿ ಅನ್ನೋ ಬಿಸಾಕಿದ್ದಾರೆ. ಸೊ ಈ ತರದ್ದೆಲ್ಲ ಆಗುವಂತದ್ದು ನಿಜವಾಗಿಯೂ ತುಂಬಾ ನೋವಿನ ಸಂಗತಿ. ಅದರ ಟೈಟ್ಲ್ ಹೆಡ್ಡಿಂಗ್ ನೋಡಿ ಏನಿದೆ, ಓದದಿದ್ರೆ ಅಂದ್ರೆ ಸರ್ ಇವತ್ತೇನಾಗಿದೆ, ನಾವು ತುಂಬಾ ಸಂಪಾದನೆ ಮಾಡ್ತಾ ಇದೀವಿ, ತುಂಬಾ ಬುದ್ಧಿವಂತರಾಗ್ತಾ ಇದೀವಿ, ಇವತ್ತಿನ ವರ್ತಮಾನಗಳನ್ನ ನಾವು ತಿಳ್ಕೊಂತ ಇಲ್ಲ. ದಿನ ಸರ್ ಈ ಕಾಲದಲ್ಲಿ ಆಗ್ತಾ ಇರುವಂತ ಅಪ್ಡೇಟ್ 20 ಸರ್, ಬಟ್ ಇವ್ರು ಓದ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಪತ್ರಿಕೆ ಓದೋರೆ ತುಂಬಾ ಕಡಿಮೆ ಆಗಿದ್ದಾರೆ ಸರ್. ಅದಕ್ಕೇನೆ ಈ ನಮ್ಮ ಚಾನಲ್ ಅಲ್ಲಿ ನಮ್ಮ ಸಿಇಒ ಸ್ವಾಮಿ ಸರ್ ಈ ಕಾಫಿ ಕಟ್ಟೆ ಅನ್ನೋ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿರುವಂತದ್ದು ಇದಕ್ಕೆ. ಪ್ರತಿನಿತ್ಯ ನಿಮಗೆ ಜೀವನದಲ್ಲಿ ಬದಲಾಗುವಂತದ್ದು ಮತ್ತೊಂದಿರ್ತದೆ. ನಿಮಗೆ ಪತ್ರಿಕೆ ಓದುವಂತ ಇವತ್ತಿನ ಅಭ್ಯಾಸಗಳು ಜನಗ ಅವ್ರ ಬದುಕಿನ ಶೈಲಿನಲ್ಲಿ ಎಷ್ಟು ಅವಕಾಶ ಇದೆಯೋ ಗೊತ್ತಿಲ್ಲ, ಬಟ್ ನೀವು ಟಿವಿನಲ್ಲಾದ್ರೂ ನಮ್ಮ ಕಾರ್ಯಕ್ರಮ ನೋಡಿ. ಏನಂದ್ರೆ ಇಷ್ಟು ಜಾಗೃತಿ ಅಂದ್ರೆ ಪೊಲೀಸ್ನವರು ಕೂಡ ಹೇಳ್ತಾ ಇದಾರೆ, ನಾವು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತ್ರ ಮಾತಾಡಲ್ಲ, ನಾವು ನಿಮ್ಗೆ OTP ಕೇಳಲ್ಲ, ಏನೂ ಕೇಳಲ್ಲ, ಯಾಕೆ ಹೆದರ್ಕೋತಾ ಇದ್ದೀರಾ? ಹಂಗೇನಾದ್ರು ಬಂತಾ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ 1930 ಕಾಲ್ ಮಾಡಿ, ಇಮಿಡಿಯೇಟ್ ಕಾಲ್ ಮಾಡಿ, ನಾವು ಅರೆಸ್ಟ್ ಮಾಡ್ತೀವಿ, ಏನೋ ಮಾಡ್ತೀವಿ. ನಾವು ಇದನ್ನು ಮಾಡ್ತಾ ಇಲ್ಲ. ಇದನ್ನು ಅಂದ್ರೆ ಅವ್ರು ಅಷ್ಟ್ರ ಮಟ್ಟಿಗೆ ಇವ್ರು ಹೆದರಿಸಿರ್ತಾರೆ. ಯಾವ ಮಟ್ಟಿಗೆ ಅವ್ರದ್ದು ಸರ್, ನೀವು ಆಲೋಚನೆ ಮಾಡಿ, ನಾವು ಹೊಲೋ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಇವ್ನು ನಾವು ಬೆಲೆಗೆ ಬೀಳಿಸಬಾರ್ದ ಅಂತ. ಹೌದು, ಅಲ್ಲೇ ಡಿಸೈಡ್ ಮಾಡ್ಬಿಡ್ತಾರೆ. RBI ಜಾಹೀರಾತು ಕೂಡ ಕೊಡ್ತಾ ಇದೆ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಏನು ಬಹಳ ಪ್ರಭಾವಿ ಎಲ್ಲಾ ಕಡೆ ಇದೆ. ಆಮೇಲೆ ಇಷ್ಟೆಲ್ಲ ಜಾಗೃತಿ ಎಲ್ಲ RBI ಹೇಳ್ತಾ ಇದೆ, ಪೊಲೀಸರು ಹೇಳ್ತಾ ಇದ್ದಾರೆ, ಆಮೇಲೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಇಲ್ಲ ಇದು ನೀವು ಡಿಜಿಟಲ್ ಅರೆಸ್ಟ್ ಇಲ್ಲ, ಬೆರಳುತ್ತೀವಿ ಪೊಲೀಸರಿಗೆ ಒಂದು ನಂಬರ್ ಡಯಲ್ ಮಾಡಿದ್ರೆ ಈಗ ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಇಷ್ಟೆಲ್ಲ ನಿಮಗೆ ಗೊತ್ತಿದ್ರು ಕೂಡ ನೀವು ವಂಚನೆಗೆ ಒಳಗಾಗ್ತೀರಾ ಅಂದ್ರೆ ನಿಮ್ಮ ಬುದ್ಧಿ ಮತ್ತೆ ಇನ್ನೆಷ್ಟಿರ್ಬೋದು. ಇದನ್ನ ನಾವು ಏನಂತ ಕರಿಬೇಕು? ಇದೊಂಥರ ಎಮೋಷನಲ್ ಅತ್ಯಾಚಾರ ಇದ್ದಂಗೆ. ಯಾವ ತರ ಅವ್ರು ಪ್ಯಾನಿಕ್ ಕ್ರಿಯೇಟ್ ಮಾಡ್ಬಿಡ್ತಾರ ಅಂದ್ರೆ, ಅವರು ನಾವು ಒಬ್ಬಂಟಿ ನಮ್ಗೆ ಇನ್ನೇನೋ ಆಗೋಗಿದೆ ಅನ್ನೋ ತರ. ಆ ಸಂದರ್ಭದಲ್ಲಿ ಪೊಲೀಸರು ಒಂದು ಮಾಹಿತಿ ಕೊಡೋಣ ಅಂತ ಅನ್ಸಲ್ಲ. ನಾವು ದುರಂತ ಅಂದ್ರೆ ಎಲ್ಲ ಆದ ನಂತರ ಪೊಲೀಸರು ಮರೆಯೋದು. ಈಗ ನಾವು ತುಂಬಾ ಸರಿ ಈ ವಿಚಾರ ಚರ್ಚೆಗಳನ್ನ ಮಾಡಿದೀವಿ, ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಿದ್ವಿ, ಹೇಳಿದೀವಿ. ಯಾವುದೇ ಲಿಂಕ್ ಬಂದ್ರು ಒತ್ತಬೇಡಿ, OTP ಕೇಳಬೇಡ್ರಿ, ಯಾವುದೇ ಬ್ಯಾಂಕ್ನವರು ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ಕೇಳಲ್ಲ, ನಿಮ್ ಏನು ಕೇಳಲ್ಲ. ಹಂಗ್ ಬಿದ್ರೆ ನಿಮ್ ಡೈರೆಕ್ಟ್ ಆಗಿ ಬ್ಯಾಂಕ್ ಕರ್ಸ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾರೆ. ಇಲ್ಲಿ ಇನ್ನೆಷ್ಟು ಅಂತ ನಾವು ಇವ್ರಿಗೆ ಮಾಡ್ಕೊಡ್ಲಿಕ್ಕೆ ಪತ್ರಿಕೆಗಳಲ್ಲಿ ದೊಡ್ಡ ಆರ್ಟಿಕಲ್ ಬರ್ತಾವ. ಇದರಲ್ಲಿ ಯಾವ್ದೋ ಒಂದು ಸಣ್ಣದ ಕೊಡುವಂತದ್ದಲ್ಲ. ಈ ಸೈಬರ್ ಕ್ರೈಮ್ ಗಳಾಗಂತದ್ದು, ಈ ಡ್ರಗ್ಸ್ ಗಳು, ಇದೆಲ್ಲ ಇವತ್ತಿನ ನೀವು ನೋಡ್ತಾ ಇರೋ ದೊಡ್ಡ. ಯಾಕೆ ಜನ ಪತ್ರಿಕೆಗಳನ್ನ ಓದ್ತಿಲ್ಲ? ಅವ್ರ ಬದುಕನ್ನು ನೋಡಿ, ಹಿಂಗೆ ಕೋಟಿಗಟ್ಲೆ ಕಳ್ಕಂತಾರಲ್ಲ. ನಿಜವಾಗ್ಲೂ ಇದು ಒಂದು ಜನ ಮೋಸ ಮಾಡ್ತಾ ಇರೋದ್ರಲ್ಲೂ ಬರುತ್ತೆ. ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳು ಬರುತ್ತೆ, ರೀಲ್ಸ್ ಎಲ್ಲಾ ವಿಚಾರದಲ್ಲೂ ನಂಬಕ್ಕಾಗಲ್ಲ. ಅದನ್ನೊಂದಷ್ಟು ಬೇರೆ ತರದ ಬೇರೆ ಮಾಡ್ತಾರೆ. ಪತ್ರಿಕೆ ಇದೆಯಲ್ಲ ಸರ್, ಜನರು ಅವರು ಇವರು ಅಕ್ಷರಸ್ಥರು, ಪ್ರತಿದಿನ ಪೇಪರ್ ಓದ್ತಾರೆ, ಓದಿನೂ ಎಡುತ್ತಾರೆ. ಹೌದು, ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಇಂಥದೇ ಅಂಶ ಬೇಕು ಅಂತ ಹೇಳಿ ನಾವು ಅದನ್ನೇ ಹುಡ್ಕಕ್ಕಾಗಲ್ಲ. ಬಟ್ ಪತ್ರಿಕೆಯಲ್ಲಿ ನಮಗೆ ದಿನ ಏನಾಗಿರುತ್ತೆ ಎಲ್ಲದನ್ನು ಒಂದ್ ಕಡೆ ಡಿಸೈನ್ ಮಾಡಿ ಪೇಜ್ಗಳಲ್ಲಿ ಕೊಟ್ಟಿರ್ತಾರೆ. ಪರ್ಟಿಕ್ಯುಲರ್ ಡ್ರಗ್ಸ್ ಇರ್ಬೋದು, ಇದ್ರದ್ದು ಇರ್ಬೋದು, ಯಾವ್ದು ಸೈಬರ್ ಕ್ರೈಮ್. ಮಹಿಳೆಯರಿಗೆ ಒಂದು ಯಾರು ಲೇಡಿಗೆ ಏನ್ ಮಾಡಿದರೆ, ಬ್ಲೂ ಡಾಟ್ ಕೊರಿಯರ್ ಹೆಸರಲ್ಲಿ ಅವ್ರಿಗೆ ಕಾಲ್ ಬರುತ್ತೆ. ಕಾಲ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಲಿಂಕಲ್ಲಿ ಒಂದು ಇದಿದೆ, ಇದು ಪಾರ್ಸಲ್, ಅದ್ರ ಡ್ರಗ್ಸ್ ಇದಾವೆ, ನೀವು ಬಂದು ನಮಗೆ ಇದು ಮಾಡಿಲ್ಲ ಅಂದ್ರೆ ನಿಮ್ಗೆ ನಾವು ಅರೆಸ್ಟ್ ಮಾಡ್ತೀವಿ.
ಅಷ್ಟು ಇದು ಇವ್ರು ಯಾಕೆ ಹೆದರ್ಕೋಬೇಕು ಏನ್ ತಪ್ಪು ಮಾಡಿಲ್ಲ ಅಂದ್ರೆ? ಸರ್ ಅದೆಲ್ಲ ಪಾಪ 2 ಫ್ಲಾಟ್ಗಳು ಮಾರಿದ್ದಾರೆ, ಸೈಟ್ಗಳು ಮಾಡಿದ್ದಾರೆ, ನೋಡಿ. ಆ ಸಾಲದು ಅಂತ ICICI ಬ್ಯಾಂಕ್ ಲೋನ್ ತಗೊಂಡು ಪೇ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದವರು ಯಾಕೆ ಇವ್ರು ಪೊಲೀಸರ ಹತ್ರ ಹೋಗಿಲ್ಲ? ಈಗ ಈಗ ನಮ್ ಜನ ಅಂದ್ರೆ ಅಣ್ಣ ಇವ್ರು ಹೋಗಿಲ್ಲ ಅಂದ್ರೆ ಇವ್ರ ವೀಕ್ನೆಸ್ ಗಳು ಏನೋ ಇರ್ತದೆ ಅಂತ ಅದನ್ನ ಇಟ್ಕೊಂಡು ಏನಾದ್ರು ಅವ್ರು ಆಟ ಆಡಿ ಹಂಗೆ ಮಾಡೋದವ್ರು ಹಂಗೆ ಅದನ್ನ ಮಾಡೋದೇ ಮಾಡ್ತಾರಲ್ಲ, ಮೊದ್ಲು mind read ಮಾಡ್ತಾರೆ ಅವ್ರು. ವೀಕ್ ಮಾಡ್ಬಿಡ್ತಾರೆ. ನಿಮ್ಮ ರೀಡ್ ಮಾಡಿ ಇವ್ರ ಸ್ಟ್ರೆಂತ್ ಇಷ್ಟ ಇರೋದು ಅಂದ್ಬಿಟ್ಟು ಅರೆಸ್ಟ್ ನೀವು ಪೊಲೀಸ್ ಒಂದು ಇದು ನೋಡಿ, ಯಾರೇ ಸ್ಟೇಷನ್ಗೆ ಹೋಗ್ತಾರೆ ಯಾರೋ ಅಪರಾಧಿ, ಅವ್ನು ಫಸ್ಟ್ ಪೊಲೀಸ್ ಹೇಗೆ ಎದುರಿಸ್ತಾರೆ, 1-2 ಹೊಡೆದು ಅಲ್ಲೇ ಎದುರ್ಕೊಂಡ್ಬಿಡ್ತಾರೆ, ಬಿಡ್ತಾರೆ. ಇಲ್ಲಿ ಫೋನ್ ಮಾಡಿ ಎದುರಿಸ್ಬಿಡ್ತಾರೆ. ಅವಾಗ ಅವ್ರಿಗೆ ಎಲ್ಲೋ ಏನೋ. ಆಮೇಲೆ ಇವರು ಒಂದು ಕ್ಲಿಯರ್ ಇನ್ನು ಏನ್ ಮಾಡಿದ್ರೆ EM ಹೇಳೋದು, ನಿಮ್ಮ ಮಗು ಭವಿಷ್ಯಕ್ಕೆ ನಾವು ಅಡ್ಡಗಾಲಾಗ್ತೀವಿ, ನಿಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀವಿ ಅಂದ್ರೆ ಸೆಂಟಿಮೆಂಟಲ್ಲಿ ಒಂದಷ್ಟು ಹೊಡೆದಿದ್ದಾರೆ ಪಾಪ. ಅದಿಲ್ಲ ಅಂತ ಹೇಳಲ್ಲ, ಆದ್ರೆ ಎದುರಬಾರ್ದು. ಇವತ್ತಿನ ಕಾಲದಲ್ಲಿ ಯಾರು ನಿಮಗೆ ಕೊರಿಯರ್ ಬರೋದಿಲ್ಲ ಅಂತಂದ್ರೆ ಯಾಕೆ ಇವ್ರು ಹೆದರ್ಕೋಬೇಕು? ನನಗೆ ಗ್ಯಾರಂಟಿ ಇದೆ ನಂದಲ್ಲ ಅದು ಅಂತ. ಆದ್ರೂ ಫ್ಯಾಮಿಲಿ ವಿಚಾರ ತಂದಿದ್ದಾರೆ. ನಿನ್ ಮಗು ಜೀವನ ಹಾಳಾಗುತ್ತೆ, ಅದಾಳಾಗುತ್ತೆ, ಇದಾಳಾಗುತ್ತೆ. ಅಲ್ಲ, ಅದು ಏನಾದ್ರು ತಂದ್ರು ಕೂಡ ನಾನು ಹೇಳೋದೇನಂದ್ರೆ ಒಂದು ಸೆಕೆಂಡ್ ಒಪಿನಿಯನ್ ತಗೋಬೇಕು. ಸರ್ ಸೆಕೆಂಡ್ ಒಪಿನಿಯನ್ ಎಲ್ಲ ಬೇಕು. ತಗೊಂಡಾಗ ಒಂದು ಐಡಿಯಾ ಸಜೆಷನ್ಸ್ ಕೊಡ್ತಾರೆ. ಈಗ ಮತ್ತೆ ಹೇಳ್ತಾ ಇದೀನಿ ನೋಡಿ, 1930 ಕಾಲ್ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಆಗ್ತಾರ ಅವ್ರು. ಅವರೇ ಅರೆಸ್ಟ್ ಆಗ ನನಗೂ ಬಂದಿತ್ತು ಈ ತರ. ನಿಮ್ಗೆ ಇದು ಏನು ರಷ್ಯಾದಿಂದ ಕೊರಿಯರ್ ಬಂದಿದೆ, ನಿಮ್ಗೆ ರಷ್ಯಾದಲ್ಲಿ ಯಾರು ಕೊರಿಯರ್ ಕಳ್ಸೋರೇ ಇಲ್ಲ, ನೀನ್ ಫ್ರಾಡ್, ಇಮಿಡಿಯೇಟ್ಲಿ ಸೈಬರ್ ಕ್ರೈಮ್ಗೆ ನಾನು ನಿನ್ ನಂಬರ್ ಕಳಿಸ್ತೀನಿ ಅಂತ ತಕ್ಷಣ ಕಟ್ ಮಾಡೋದು. ಸರ್ ನಿಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ಆ ಸಂಖ್ಯೆನ ಒಂದ್ಸರಿ ಇನ್ನೊಮ್ಮೆ ಸಂಖ್ಯೆ ಹೇಳ್ತಾ ಇದೀನಿ ವೀಕ್ಷಕರಿಗೆ ಹೇಳಿ. 1930 ಇಮಿಡಿಯೇಟ್ ಕಾಲ್ ಮಾಡಿ, ಇಮಿಡಿಯೇಟ್ ಮೆಸೇಜ್ ಕೊಡಿ. ನಿಮ್ಗೆಲ್ಲ ಅವ್ರು ನೋಡ್ಕೊಂತಾರೆ ಸೈಬರ್ ಅವರು. ಓಕೆ, ಇಲ್ಲೊಂದು ನ್ಯೂಸ್ ಬಂದಿದೆ. ಹೇಳಿ ಸರ್. ಮದುವೆಯಾಗಲು ಬೇಕಾದ ಹೆಣ್ಣು ಮಗಳಾಗಿ ಏಕೆ ಬೇಡ? ಇದಂತೂ ದೊಡ್ಡ ದುರಂತ, ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ದೊಡ್ಡ ದುರಂತ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅಂಬೆ, ಅಂಬ, ಅಮ್ಮ, ಈ 3 ಎಲ್ಲಿ ಗೌರವಿಸಲ್ಪಡುತ್ತೋ ಅಲ್ಲಿ ಆರೋಗ್ಯ, ಸಮೃದ್ಧಿ, ನೆಮ್ಮದಿ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು. ಆಮೇಲೆ ಏನು ಅಂದ್ರೆ ಈಗ ಪುರುಷ ಮತ್ತು ಮಹಿಳೆಯರು ಏನು ಸಂಖ್ಯೆಯಲ್ಲಿ ಏನು ಅನುಪಾತದಲ್ಲಿ ಏನು ಕಡಿಮೆ ಆಗಿದೆ, ಇದಕ್ಕೆಲ್ಲ ನಮ್ಮ ಇದೆ ಜನರ ಈ ಮೂಢನಂಬಿಕೆ, ಅಪನಂಬಿಕೆ. ಏನೋ ಹೆಣ್ಣು ಮಕ್ಕಳು ಬೇಡ, ಗಂಡು ಮಕ್ಕಳೇ ಬೇಕು, ನಾವು ಅವರೇ ನಮ್ಮನ್ನು ಸಾಕೋರು. ಹೆಣ್ಣು ಮಕ್ಕಳು ಇವ್ರು ಹುಟ್ಟಿದ್ದು ಒಂದು ತಾಯಿ ಹೊಟ್ಟೆ, ಹೆಣ್ಣಿನ ಹೊಟ್ಟೆ. ಆಮೇಲೆ ದೊಡ್ಡ ಇತಿಹಾಸನೇ ಇದೆಯಲ್ಲ, ಹೆಣ್ಣು ಮಕ್ಕಳು ಏನ್ ಸಾಧನೆಗಳು ಮಾಡಿದ್ದಾರೆ ಅಂತ. ಬರೀ ಪುರುಷ ಪ್ರಧಾನ ಸಮಾಜ ಅಂದಾಕ್ಷಣಕ್ಕೆ ಬರೀ ಪುರುಷರು ಇರ್ಬೇಕು ಅಂತ ಏನಿಲ್ವಲ್ಲ. ಈಗ ಪುರುಷರು ಮಾಡಿರತಕ್ಕಂಥ ಸರಿ ಸಮಾನವಾಗಿ ಇವರೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಮುಂದೆ ಇದಾರೆ ಅವರು. ಇವನ್ ಪೈಲಟ್ ಇಂದ ಹಿಡಿದು, ಲೋಕೋ ಪೈಲಟ್ ಇಂದ ಹಿಡಿದು ಯಾವ್ದ್ರಲ್ಲಿ ಇಲ್ಲ ವಿಜ್ಞಾನಿಗಳು ಇನ್ನೇನ್ ಬೇಕು. ಇದಿರ್ಲಿ, ನಾವು ಈಗ ಗಂಡು ಮಕ್ಳು ಬೇಕು ಅಂತ ಹೇಳಿ ಭ್ರೂಣ ಹತ್ಯೆ ಮಾಡ್ತಾ ಇರೋದು ನಮ್ಮ ಪರಂಪರೆಯಿಂದ ಗಂಡುಗೆ ಏನೋ ಪ್ರಾಧಾನ್ಯತೆ ಐತೆ ಸರ್. ನಿಜವಾದ ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ನಮ್ಮವೆಲ್ಲ ಮಾತೃಪ್ರಧಾನ. ಹೌದು, ನಮ್ಮ ಇತಿಹಾಸ ನಾವು ತೆಗೆದು ನೋಡ್ತಾ ಹೋದಂಗೆ ಮಾತೃಪ್ರಧಾನ. ತಾಯಿ ಒಂದು ಹೆಣ್ಣಿದ್ರೆ ಆ ಹೆಣ್ಣಿಗೆ ತುಂಬಾ ಪಿತ್ರಾರ್ಜಿತ ಆಸ್ತಿಗಳನ್ನೆಲ್ಲ ಅನುಭವಿಸಿ ಅದನ್ನೆಲ್ಲ ನಿರ್ವಹಿಸ್ತಕ್ಕಂಥವ್ಳು ಹೆಣ್ಣು ಮಾತೃಪ್ರಧಾನವಾಗಿ ಬಂದಂತದ್ದು. ಗಂಡು ಹೆಣ್ಣಿನ ಮನೆಗೆ ಮದುವೆ ಆಗಿ ಹೋಗ್ತಿದ್ದಂಥದ್ದು. ಇತಿಹಾಸಗಳನ್ನೆಲ್ಲ ಯಾಕೆ ಓದಲ್ಲ? ಯಾಕೆ ಇಂತ ಭ್ರೂಣ ಹತ್ಯೆಗಳು ಎಂತ ಮಹಾಪಾಪ ಅಲ್ಲ? ಇದರ ಪರಿಣಾಮಗಳು ಇವತ್ತು ಎಷ್ಟೋ ಗಂಡು ಮಕ್ಕಳಿಗೆ 30-40 ಹೆಣ್ಣು ಸಿಗ್ತಾ ಇಲ್ಲ. ನೋಡಿ, ಇಲ್ಲಿ ಉತ್ತರ ಕನ್ನಡದಲ್ಲಿ ಹವ್ಯಕರು ಹೆಣ್ಣು ಸಿಗ್ತಾ ಇಲ್ಲ. ಗುಜರಾತ್ ರಾಜಸ್ಥಾನಕ್ಕೆ ಹೋಗಿ ಕರೆಕ್ಟ್ ಅಲ್ಲಿ ಮದುವೆ ಮಾಡ್ಕೊಂಡು. ಸರ್, ಇದು ಯಾವುದೋ ಒಂದು ಸಮುದಾಯದ ಅಂತಲ್ಲ, ಇಡೀ ಪರ್ಟಿಕ್ಯುಲರ್ ಯಾಕೆ ನಾನು ಮಾತು ಹೇಳ್ತೇನೆ ಅಂದ್ರೆ, ಅವರಲ್ಲಿ ಈಗೆಲ್ಲ ಅಲ್ಲೋಗಿ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಯಾವ ಜಾತಿ ಅಂತ ಕೇಳಲ್ಲ ಅವರು. ಹೌದು, ಒಟ್ಟಲ್ಲಿ ನಮ್ಮ ಹೆಣ್ ಬೇಕು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಯಾವ್ದೋ ಹಳ್ಳಿಲಿ ಲೆಟರ್ ಬರೆದಿರತ್ತೆ ಸರ್ಕಾರಕ್ಕೆ, ಯಾವ ಪರಿಸ್ಥಿತಿ ಇದೆ. ಆಮೇಲೆ ಸಂಘ ಸಂಸ್ಥೆಗಳು ಒಂದು ಇದನ್ನ, ಆಮೇಲೆ ಎಷ್ಟೋ ಆಮೇಲೆ ಇನ್ನು ಕೆಲವು ಸಂಘ ವಿಚಾರದಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ಬೇಕು. ಹೌದು, ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ, ರೈತರ ಮಕ್ಕಳು ಸಿಗ್ತಾ ಇಲ್ಲ. ರೈತರಿಗೆ ಕರೆಸಿದ್ವಿ, ಮೊನ್ನೆ ಪುರೋಹಿತರ ಪ್ರೋಗ್ರಾಮ್ ಕರೆಸಿದ್ವಿ. ನಮ್ಮ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಸರ್ ಅಂತಾರೆ. ಅಡಿಗೆ ಮಾಡೋ ಇಲ್ಲ. ಆಮೇಲೆ ಟೈಲರ್ಗೂ ಸಿಗ್ತಾ ಇಲ್ಲ. ಎಲ್ಲರಿಗೂ IT ಬಿಟಿ ಬೇಕು. IT ಬಿಟಿ ಡಾಕ್ಟರ್. ಸರ್
ಇವತ್ತು ತುಂಬಾ ಅನುಕೂಲವಾಗಿ 1,00,000-2,00,000 ದುಡಿದ್ರು ರೈತರುಗಳಿಗೆ ಏನ್ ಕೊಡ್ತಾ ಇಲ್ಲ. ಜನಕ್ಕೆ ಏನು 20 ಎಕರೆ 40 ಎಕರೆ ಭೂಮಿ ಇದ್ದವ್ರಿಗೂ ಸಿಗ್ತಾ ಇಲ್ಲ. ಹೌದು. ಆಮೇಲೆ ವಾಸ್ತವ ಗಮನಿಸಿ, ಈ ಸಂಬಳಗಾರರಿಂದ ಅತ್ಯಂತ ಶ್ರೀಮಂತಂದ್ರೆ ರೈತರೇ. ಖಂಡಿತ ಸರ್. ಒಳ್ಳೆ ಬೆಳೆ ಕರೆಕ್ಟ್ ಆಗಿ ಬಂತು, ದೊಡ್ಡ ದೊಡ್ಡ ಇರ್ತದೆ, ಆದ್ರೆ ಅದ್ರಲ್ಲಿ ದಾಖಲೆ ಇರಲ್ಲ ಸಂಬಳ ತಗೊಂಡಿದ್ದು. ರೈತರ ಮೇಲೆ ಒಂದು ವಿಚಾರ ನೆನಪಂತ ನನಗೆ. ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ರೈತರಿಗೆ ಯೂರಿಯಾವನ್ನ ಕೊಡ್ತಿದ್ದಾರೆ. ಹೌದು, ಅವ್ರವ್ರ ಪಾಣಿ ಮೇಲೆ ಇಂತಿಷ್ಟು ಕೊಡ್ತಾ ಇದ್ದಾರೆ. ಅದು ಆಕ್ಚುಲಿ 246 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲಾನು ಏನ್ ಹೇಳ್ಬೇಕು ನಾನು, ಅದನ್ನೂ ಕೂಡ ಕದ್ದು, ಅದನ್ನೂ ಕೂಡ ಕದ್ದು ಅಕ್ರಮ ದಾಸ್ತಾನು ಮಾಡಿ ಬೇರೆ ರಾಜ್ಯಕ್ಕೆ ನೀವು 2,000ಕ್ಕೆ 4,000ಕ್ಕೆ ಮಾರಾಟ ಮಾಡ್ಲಿಕ್ಕೆ ತಿಂತಿದ್ದೀರಲ್ಲ, ಇದೆಷ್ಟು ಮಟ್ಟಿಗೆ ಸರಿ? ಈಗ ನೋಡಿ, ಇದ್ರ ಪ್ರಕಾರ 190 ಟನ್ ಒಂದ್ ಕಡೆ ಶೇಖರಣೆ ಮಾಡಿಟ್ಟಿದ್ದಾರೆ. ಅಲ್ಲ, ಇದೆಲ್ಲ ಅದರ ಮೌಲ್ಯನೇ ಬಂದು 28 ಕೋಟಿ ರೂಪಾಯಿ. 28 ಕೋಟಿ ರೂಪಾಯಿ. ಅದನ್ನ ಈಗ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಗಜ್ಜಲಹಳ್ಳಿಯಲ್ಲಿ DRI-ನವರು ಅವರು ಹೋಗಿ ರೈಡ್ ಮಾಡಿ ಹಿಡಿದು ಹಾಕಿದ್ದಾರೆ. ಎಷ್ಟು ಸರಿ ಇದು? ಅಲ್ಲ, ಇದು ಸರ್ಕಾರ, ರೈತರು ಇವತ್ತು ಎಂತ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೊಂದಷ್ಟು ಯೋಜನೆಗಳನ್ನ ಮಾಡಿ ಅವ್ರಿಗೊಂದಷ್ಟು ಗೊಬ್ಬರ ಕೊಡೋ ಸಬ್ಸಿಡಿ ಈಗ ಇವರು ಇದನ್ನೆಲ್ಲ ಈಗ ಮಾಡಿದ್ದಾರೆ ಅಂದ್ರೆ, ಶೇಖರಣೆ ಮಾಡಿದ್ದಾರೆ ಅಥವಾ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ, ಈಗ ಇವರು ಶ್ರೀನಿವಾಸ್ ಆಗ್ಲೇ ಹೇಳಿದಾಗೆ ಇದನ್ನ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ತಾರೆ ಅಂದ್ರೆ, ರೈತರ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಕೊಡ್ತಾರೆ, ಅಥವಾ ಡೈರೆಕ್ಟ್ ಕೃಷಿ ಇಲಾಖೆಯಿಂದಾನೆ, ಅಥವಾ ಒಂದಷ್ಟು ಅಂಗಡಿಗಳನ್ನ ನೇಮಕ ಮಾಡ್ಕೊಂಡಿರ್ತಾರೆ ಕೃಷಿ ಇಲಾಖೆಯಿಂದ, ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಂದೆಲ್ಲ ದಾಖಲೆಗಳನ್ನ ಅವ್ರಿಗೆ ಸಬ್ಮಿಟ್ ಮಾಡಿ ನಾನು ತಗೊಂಡ್ ಬರುವಂತದ್ದು. ಇಲ್ಲೂ ನೀವು ಅಕ್ರಮ ಮಾಡ್ತೀರಾ ಅಂದ್ರೆ, ನಾವು ತಿನ್ನೋ ಅನ್ನೋದಲ್ಲೂ ಅಕ್ರಮ, ಬೆಳೆಯಲು ರೈತರ ಪಾಡ್ ಯಾರು ಕೇಳ್ತಾರೆ? ಅಂದ್ರೆ ಎಲ್ಲೋ ಒಂದ್ ರೀತಿ ಒಂದ್ ಕಡೆ ರೈತ ಸೇವಾ ಸಂಘಗಳು ಮತ್ತೆ ಅಧಿಕಾರಿಗಳು ಶಾಮೀಲಾಗಿರ್ತಾರೆ. ಇಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅವ್ರಿಗೆ 190 ಟನ್ ಎಲ್ಲಿಂದ ಸಿಕ್ಬಿಡ್ತದೆ? ಎಲ್ಲೋ ಸರ್ಕಾರದಿಂದ ಬಂದು ಗೌಡನಿಂದ ಬಂದು ರೈತ ಸೇವಾ ಸಂಘಗಳು ಪೂರೈಕೆ ಆಗುತ್ತೆ. ಅದ್ರ ಮಧ್ಯದಲ್ಲಿ ಎಲ್ಲೋ ಈ ರೀತಿ ಸೋರಿಕೆ ಆಗ್ತಾ ಇದೆ, ಈ ರೀತಿ ಮೋಸದಿಂದ ಈ ತರ ಮಾಡ್ತಾ ಇದಾರೆ. ಸೊ ಈ ತರ ಮಾಡ್ತಾರೆ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಗೋಬೆ ಕೊಡಿಸ್ತಾರೆ, ಸಪ್ಲೈ ಮಾಡಲ್ಲ ಅಂತ. ಇದು ನಿರಂತರ ಬಿಡಿ, ಅವ್ರ ಮೇಲೆ ಇವ್ರ ಮೇಲೆ ಅವರು. ಬಟ್ ಇದನ್ನು ಲಾಸ್ಟ್ ಟೈಮ್ ನಾನು ಕೇಳಿದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಸಪ್ಲೈ ಮಾಡಿಲ್ಲ ಅಂತ ರೈತರಿಗೆ ಇವರು ಇವಕ್ಕೆಲ್ಲ ಸರ್ಕಾರದವರೇ ಇದಕ್ಕೆ ಉತ್ತರ ಕೊಡ್ತಾರೆ ಬಿಡಿ. ರೈತರು ಇನ್ನೊಂದು ಈ ವ್ಯವಸ್ಥೆಗಳು ಇದನ್ನೆಲ್ಲ ಕಾಪಾಡಬೇಕಾದವರು ಜನಪ್ರತಿನಿಧಿಗಳು. ಹೌದು, ಇಂಥದ್ನೆಲ್ಲ ಖಂಡಿಸ್ಬೇಕಾದ್ರೆ ಶಾಸಕರ ಮಟ್ಟದಲ್ಲಿ ಆಗ್ಬೇಕು ಸರ್. ಅವ್ರು ಇರೋದೇನೆ ಅಷ್ಟು ಜನ, ಒಂದು MLA ಗೆಲ್ತಾನೆ, ಎಷ್ಟು ಜನ ರೈತರು ಅವ್ರ ಹಿಂದೆ, ಅವ್ರ ಬದುಕು ಕೆಲಸ ಬಿಟ್ಟು ಅವ್ರ ಹಿಂದೆ ನಿಂತಿರ್ತಾರೆ. ಅವ್ರಿಗೆ ಅನ್ಯಾಯ ಆಯ್ತು. ಅವ್ರು ಏನ್ ಮಾಡ್ತಿದ್ದಾರೆ ನೋಡಿ ಸರ್. ಇನ್ನೊಂದು ಇಂಥ ದುರಂತಗಳಿಗೆ ಇವತ್ತು ನೋಡಿ 1,279 ಕೋಟಿ ಅನುದಾನಕ್ಕೆ ಕತ್ತರಿ. ಎಲ್ಲಿ? ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಮ ಸ್ಥಳೀಯ ಸರ್ಕಾರಗಳಿಗೆ, ಜಿಲ್ಲಾ ಪಂಚಾಯತಿ ಮತ್ತೆ ರಾಜ್ಯದಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಚುನಾವಣೆ ತಡೆಯಾಗಿರೋದ್ರಿಂದ ಈ ಅನುದಾನಕ್ಕೆ ಕತ್ತರಿ ಆಗಿದೆ. 1,279 ಕೋಟಿ. ಸರ್, ಏನಿದೆ ನಮ್ಮ, ಹೌದು, ಈ ಪಂಚಾಯತಿ ಚುನಾವಣೆಗಳಾಗಿರೋದು 2016ರಲ್ಲಿ. ಇಲ್ಲಿವರೆಗೂ ಚುನಾವಣೆಗಳು ಆಗಿಲ್ಲ. ಅಂದ್ರೆ ಈ ಪಂಚಾಯತಿ ಚುನಾವಣೆ ತಂದಿದ್ದು ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ ಆದಂತಹ ಒಂದು ಈ ಸ್ಥಳೀಯ ಸರ್ಕಾರಗಳು ಮತ್ತೆ ಅಧಿಕಾರವನ್ನ ವಿಕೇಂದ್ರೀಕರಣಗೊಳಿಸಬೇಕು ಅಂತ ಮಾಡಿದ್ದಂಥದ್ದು. ಯಾಕಂದ್ರೆ ಎಲ್ಲಾ ಸಾರ್ವಜನಿಕರಿಗೂ ಈ ಉಪಯೋಗಗಳು ಸಿಗ್ಲಿ, ಯೋಜನೆಗಳು ಸಿಗ್ಲಿ ಅಂತ ಹೇಳಿ. ನೀವು ಇವತ್ತಿಗೆ ಚುನಾವಣೆಗಳನ್ನ ಮಾಡಿ ಇದನ್ನ ಮಾಡೋದಿಲ್ಲ ಅಂದ್ರೆ ಈ ಅನುದಾನಗಳು ಕೊಡಂಗಿಲ್ಲ. ಯಾಕಂದ್ರೆ ಅದು ನಿಯಮಗಳಿರ್ತದೆ. ಅದು ಹೇಗೆ ಅಂದ್ರೆ, ಈಗ ಸ್ಥಳೀಯ ಮಟ್ಟ ಎಲ್ಲ ಗ್ರಾಮೀಣ ಯೋಜನೆಗಳಲ್ಲ ಕೇಂದ್ರದ, ಈ ಸ್ಥಳೀಯ ಮಟ್ಟದಲ್ಲಿ ಜಾರಿ ಆಗುತ್ತೆ. ಇಲ್ಲ, ಸ್ಥಳೀಯದಲ್ಲಿ ಆಡಳಿತ ಮಂಡಳಿ ಇದ್ದಾಗ ಅವರು ಗ್ರಾಮ ಪಂಚಾಯತಿ ಕಾಲಕ್ಕೆ ವರದಿ ಹೋಗುತ್ತೆ, ಮಾಹಿತಿ ಹೋಗುತ್ತೆ. ಆ ವರದಿ ಆಧರಿಸಿ ಬಿಡುಗಡೆ ಆಗ್ತಾ ಇರ್ತಾರೆ. ಈಗ ಇವ್ರು ವರದಿ ಕಳ್ಸಲ್ಲ, ಯಾಕಂದ್ರೆ ಆಡಳಿತ ಮಂಡಳಿಗಳೇ ಇಲ್ಲ. ಬಿಡುಗಡೆ ಇದನ್ನ ಮಾಡಬೇಕಾಗಿರೋದು ಸರ್. ಚುನಾವಣೆ ಆಯೋಗ ಒಂದು ಕೇಂದ್ರ ಚುನಾವಣಾ ಆಯೋಗ, ಇದು ರಾಜ್ಯ ಚುನಾವಣಾ ಆಯೋಗ, ಸ್ಥಳೀಯ ರಾಜ್ಯ ಚುನಾವಣಾ ಆಯೋಗ. ಇಂಥವು ಇಲ್ಲ ಅಂದ್ರೆ ಇಂಥ ಗೊಬ್ಬರಗಳನ್ನ ಕೇಳೋದಕ್ಕೆ ಅಥವಾ ಮತ್ತೊಂದು ನಿಮ್ಗೆ ಎಲ್ಲಾ ಒಂದಷ್ಟು ಅನುದಾನಗಳನ್ನ ಸರಿಯಾಗಿ ಸಮರ್ಪಣೆಯಾಗಿ ಅದನ್ನ ಅರ್ಪಿಸೋದಿಕ್ಕೆ, ಸಲ್ಲಿಸೋದಿಕ್ಕೆ ಇಲ್ಲಿ ಇವ್ರು ಜನಪ್ರತಿನಿಧಿಗಳೇ ಇಲ್ಲ ಅಂದಾಗ, ಎಲೆಕ್ಷನ್ಗಳಿಲ್ಲ ಅಂದಾಗ ಯಾರು ನೋಡ್ಕೊಬೇಕು? ಈ ವ್ಯವಸ್ಥೆಗೆ ಯಾರು ಜವಾಬ್ದಾರಿ? ಕೋರ್ಟ್ ಕೂಡ ಒಂದು ಆದೇಶ ಹೊರಡಿಸಬಹುದಲ್ಲ, ಕೋರ್ಟ್ ಮೊರೆ ಹೋಗ್ಬೇಕು. ಆಮೇಲೆ ಇದು ಪಾತ್ರ ಇರೋದು ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ. ಖಂಡಿತ ಇದು ರಾಜ್ಯ ಚುನಾವಣೆ ಪಂಚಾಯತ್ ರಾಜ್ ಅಂತ ಏನಿದೆ ಅವರು ಇನಿಷಿಯೇಟ್ ತಗೋಬೇಕು. ಆಮೇಲೆ ಯಾರಾದ್ರೂ ಏನೋ ಸಾರ್ವಜನಿಕ
ಹಿತಾಸಕ್ತಿ ಅರ್ಜಿ ಹಾಕಿದಾಗ ಕೋರ್ಟ್ ಇದು ಬರುತ್ತೆ ಸರ್. ಈಗ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಯೋಜನೆಗಳು ಬರ್ತದೆ, ಸುಮಾರು ಯೋಜನೆಗಳು ಇದಾವೆ. ಅದನ್ನ ನೀವು ಹೇಳಿದ್ರೆ ಸಮರ್ಪಕವಾಗಿ ಇದನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಈಗ ನೀವು ಎಷ್ಟು ಸಾರಿ ನಾವು ಇಲ್ಲಿ ಮಾತಾಡೋಣ ಜನಪ್ರತಿನಿಧಿಗಳು ಸರಿ ಇಲ್ಲ ಅಂತ. ಹೌದು, ಅವ್ರು ಸರಿಯಾಗ ತನಕ ಸರಿ ಹೋಗಲ್ಲ. ಆಮೇಲೆ ನೋಡಿ ಇನ್ನೊಂದು ಮುಂದಿನ ವಿಚಾರ ಹೇಳಿ ಸರ್. ಈಗ ಪ್ರೈಮ್ ಮಿನಿಸ್ಟರ್ PM ಕಿಸಾನ್ ನಿಧಿ ಅಂತ ಏನ್ ಕೊಡ್ತಾರಲ್ಲ, ಅದರಲ್ಲಿ ಈಗ ಅದನ್ನ ಸರಳೀಕರಣಗೊಳಿಸೋ ದೃಷ್ಟಿಯಿಂದ ರೈತ ಐಡಿ ಅಂತ ಏನೋ ಮಾಡಿದಾರಂತೆ. ಅದು ವಿಶೇಷ ಅಂದ್ರೆ ಕರ್ನಾಟಕ ಒಂದು ಫ್ರೂಟ್ಸ್ ಅಂತ ಈ ಒಂದು ಮಾದರಿ ಅನುಸರಿಸ್ತಾ ಇದೆ ನಿಯಮ, ಅದನ್ನ ಅನುಸರಿಸಿ ಈಗ ಒಂದು ಆಪ್ ಮಾಡಿದಾರಂತೆ. ಅಂದ್ರೆ ಏನಂತಂದ್ರೆ ಫಲಾನುಭವಿಗಳಿಂದ ಒಟ್ಟು ಫಲಾನುಭವಿಗಳಿಗಿಂತ ಪಾಲಾಗಬಾರ್ದು ಅಂದ್ರೆ ಈವರೆಗೆ ಅನರ್ಹ ಫಲಾನುಭವಿಗಳಿಂದ 400 ಕೋಟಿಗಿಂತ ಹೆಚ್ಚು ವಸೂಲಿ ಮಾಡಿದಾರಂತೆ. ಯಾಕೆ ರೈತ ಐಡಿ ಇತ್ತಂದ್ರೆ ದೇಶದ ಯಾವುದೇ ರಾಜ್ಯದಲ್ಲಿ ವ್ಯಕ್ತಿ ಭೂಮಿ ಹೊಂದಿದ್ದಾರೆ ಒಂದೇ ಕಾರಣಂತೆ, ಗಂಡ ಹೆಂಡತಿ ಇಬ್ಬರಿಗೂ ಫಲಾನುಭವಿ ಆಗಬಾರ್ದು. ಆಮೇಲೆ ಆ ತರ ಏನಾದ್ರು ಇದ್ರೆ ಕಾರ್ಡ್ ರದ್ದಾಗತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಒಬ್ಬರೇ ಹೊಂದಿದ್ರೆ, ಈಗ ನಾನು ಕರ್ನಾಟಕ ಆಂಧ್ರ ಎಲ್ಲಾ ಕಡೆ ಇದೆ, ಅಂತವ್ರ ಕಾರ್ಡು ರದ್ದು ಮಾಡ್ತಾರೆ. ಒಬ್ಬೊಂದು ಕುಟುಂಬಕ್ಕೆ ಒಬ್ಬರೇ ಅಷ್ಟೇ ಫಲಾನುಭವಿ ಇರಬೇಕು. ಈಗ 5-6 ಜನ ಇರಬಾರ್ದು, ಗಂಡ ಹೆಂಡತಿ ಇರಬಾರ್ದು. ಇದು ಯಾಕೆ ಅಂತಂದ್ರೆ PM ಕಿಸಾನ್ ನಿಧಿ ಏನಿದೆ ಫಲಾನುಭವಿಗಳಿಗೆ ನೇರ ಮಿಸ್ಯೂಸ್ ಆಗಬಾರ್ದು ಅಂತ, ಅದೊಂದು ವಿಶೇಷ ಕರ್ನಾಟಕದ ಮಾದರಿ ಅನುಸರಿಸಿದ್ದಾರೆ. ಖಂಡಿತವಾಗಿ ಅದು ಮಾತ್ರ ಒಳ್ಳೆ ಅದು ಖಂಡಿತ ಹೌದು. ಯಾಕಂದ್ರೆ ಒಂದಷ್ಟು ಈ ಮನುಷ್ಯನಿಗೆ ಆಸೆ ಅನ್ನೋದು ತಪ್ಪಿದ್ದಲ್ಲ ಸರ್. ಒಂದಷ್ಟು ಈ ಯೋಜನೆಗಳನ್ನ ತಾಳಕ್ಕೆ ಈಗ ನನ್ನ ಹತ್ರ ಒಂದು 4 ಎಕರೆ ಎಂಟಿ ಕೊಡೋದು, 2 ಎಕರೆ ಎಂಟಿ ಹೆಸರಲ್ಲಿ ಮಾಡಿಸೋದು, ಯೋಜನೆಗಳನ್ನ ಇಬ್ರು ತಗೊಳೋದು. ಪಾಪ ಇನ್ನೊಬ್ನಿ ಸಿಗೋದಿಲ್ಲ, ಯಾಕಂದ್ರೆ ಇವ್ನು ಪ್ರಭಾವಿ ಆಗಿರ್ತಾನೆ. ಇವತ್ತು ನಮ್ಗೆ ಯಾವ್ದೇ ಯೋಜನೆ ಸಿಗ್ಬೇಕು ಅಂದ್ರೆ ಅವ್ನು ಪ್ರಭಾವಿ ಆಗಿರ್ಬೇಕು, ಇನ್ಫ್ಲೂಯೆನ್ಸ್ ಮೇಲೆ ಹೋಗೋಂಥದ್ದೇ ಸರ್. ಒಬ್ಬ ಸಣ್ಣ ರೈತನಿಂದ ಹಿಡಿದು ಎಲ್ಲರಿಗೂ ಗೊತ್ತಿರೋ ಅಂತದ್ದೇನೆ. ನೀನ್ ಪ್ರಭಾವಿ ಇರೋಂಥವ್ನು, ನೀನ್ ಇದನ್ನ ನಿಮ್ ಮನೆ ಮಕ್ಳಿಗೆಲ್ಲ ಮಾಡ್ಕೊಂಡು ಒಬ್ಬ ತಗೊಂಡ್ರೆ ಒಂದು ಪಂಚಾಯತಿಗೆ ಒಂದು ಯೋಜನೆ ಒಂದು 30-40 ಬಂದಿರ್ತದೆ ಸರ್ ಫಲಾನುಭವಿಗಳು ಅನುಭವಿಸೋಂಥದ್ದು. ನೀವು ಅವನ್ನೇ ತಗೊಂಡ್ರೆ ಮಿಕ್ನಾದನ್ ಏನ್ ಮಾಡ್ಬೇಕು? ಈಗ ನಿಮ್ಗೆ ಸ್ತ್ರೀ ಶಕ್ತಿ ಯೋಜನೆ ಆಗಿರೋದು ಹಂಗೇನೆ ಅಲ್ವಾ ಸರ್? ಅತ್ತೆ ಬೇರೆ ಮನೆ ಅಂತೆ, ಸೊಸೆ ಬೇರೆ ಮನೆ ಅಂತೆ. ಅತ್ತೆಗೆ 2,000, ಸೊಸೆಗೆ 2,000. ಹೌದು, ಇನ್ನೊಬ್ಬ ಸೊಸೆ ಇದ್ರೆ ಹಾಕಿದ್ರು ಬೇರೆ ಮನೆ. ಖಂಡಿತ ಒಟ್ಟು ಒಂದು ಮನೆಗೆ 6,000 ಬರ್ತದೆ. ಅಂದ್ರೆ ಸರ್ ನಿನ್ನೆ ನಮ್ಮ ಸ್ನೇಹಿತ ಒಬ್ಬ ಹೇಳ್ತಾ ಇದ್ರು, ರೇಷ್ಮೆ ಬೆಳೆಗಾರ ಯುವಕ, ಅವನು MSc ಮ್ಯಾಥಮೆಟಿಕ್ಸ್ ಮಾಡಿದಂತವನು. ಸರ್ಕಾರ ನನ್ಗೆ ಎಷ್ಟೆಲ್ಲ ಉಪಯೋಗ ಮಾಡಿದೆ, ನನ್ಗೆ ಈ ಯೋಜನೆಯಿಂದ ನಾನು ಅದ್ಭುತವಾಗಿ ನಾನು ದುಡಿತಾ ಇದ್ದೀನಿ, ನನ್ನ ಕಷ್ಟದಲ್ಲಿ ನಾನು ಏನು ಇಲ್ದಾಗ ಹೋದಾಗ ನನ್ಗೆ ಆ ಯೋಜನೆಗಳು, ಆ ಸಬ್ಸಿಡಿ ನನ್ಗೆ ಎಷ್ಟು ಉಪಯೋಗ ಆಯ್ತು ಸರ್. ಅಂದ್ರೆ ನೀನು ಸರಿಯಾಗಿ ಬಳಸ್ಕೊಂಡ್ರೆ ಈ ಯೋಜನೆಗಳನ್ನ, ಅದೇ ನೀವು ಹೇಳಿದಂಗೆ ಸರಿಯಾಗಿ ಬಳಸೋದು ಅಂದ್ರೆ ಅದೇ ಸ್ತ್ರೀ ಶಕ್ತಿ ಯೋಜನೆ. ಖಂಡಿತ ಒಬ್ಬ ತಾಯಿ ಬೋರ್ವೆಲ್ ಹಾಕ್ಸಿದಾರೆ. ಹೌದು, ಅಂದ್ರೆ ಮಾಡ್ಕೊಂಡ್ರೆ ಕುಂಠಿತ ಅನುಕೂಲ ಇದ್ದೇ ಇರ್ತದೆ. ಇಲ್ಲಿ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಹೆಚ್ಚಾಗಿ ಅವರು ದುರಾಸೆಗಳಿಂದ ಸ್ವಾರ್ಥಗಳು ಜಾಸ್ತಿ. ಖಂಡಿತ ಈಗ ನೀವು ಹೇಳಿದಾಗೆ ಎಲ್ರಿಗೂ ಸೇರ್ಲಿ, ಸರ್ವರಿಗೂ ಸಮಪಾಲು ಅನ್ನೋ ತರ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ಬಿಡಪ್ಪ ನನಗೆ ಸಾಕು, ನನಗೆ ಬರ್ತಿರೋದು. ಜನ ಸಿಗ್ತಾರೆ ನಿಮ್ಗೆ, ಸರ್ ಆಸೆ ಬದುಕು ಮನುಷ್ಯನಿಗೆ ಜನ ಸಿಗ್ತಾರೆ ನಿಮ್ಗೆ. ಒಬ್ಬ ತಾಯಿ ಅದೇ 2,000 ಕೂಡಿಟ್ಟು ಇಡೀ ಊರಿಗೆ ಒಳಗೆ ಊಟ ಹಾಕ್ಸಿದ್ಲು. ಸರ್ಕಾರದ ಅಂಕಿಅಂಶ ಪ್ರಕಾರ 7ರಿಂದ 21ನೇ ಕಂತಿನ ವೇಳೆಗೆ 11.38 ಲಕ್ಷ ಈ ಅನರ್ಹ ಖಾತೆಗಳು ಬಂದಾಗತ್ತಂತೆ. ಅಂದ್ರೆ ಎಷ್ಟು ಉಳಿಯುತ್ತೆ ಅಂದ್ರೆ ಬಹುಶಃ ಈ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಮಾನವೀಯತೆ ಸತ್ತೋಗ್ಬಿಟ್ಟಿದೆ ಅನ್ನೋದಕ್ಕೆ ಇನ್ನೊಂದು ಇವತ್ತು ಒಂದು ಸುದ್ದಿ ಬಂದ ಘಟನೆ. ಬೈಕ್ ನಲ್ಲಿ ಹೋಗ್ತಿದ್ದಾಗ ಹೃದಯಾಘಾತ, ನೆರವಿಗೆ ಯಾರೂ ಬಾರದೆ ವ್ಯಕ್ತಿ ಸಾವು. ಶ್ರೀರಾಮ ಎಂತ ಅಂದ್ರೆ ಅದು ಇದು ಬೆಳಗಿನ ಜಾವ ಆಗಿರತಕ್ಕಂಥ ಘಟನೆ. ಬೆಳಗಿನ ಜಾವ 3:30ಕ್ಕೆ ಮನೆಯಲ್ಲೇನೋ ಕಾಣಿಸ್ಕೊಂಡಿದ್ದೆ. ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರತಕ್ಕಂಥ ಗಂಡ ಹೆಂಡತಿ, ಅವ್ರಿಗೆ ಹೋಗ್ಲಿಕ್ಕೆ ಕಾರಿಲ್ಲ, ಏನಿಲ್ಲ. ಗಂಡ ಏನ್ ಮಾಡಿದಾನೆ, ಬೈಕಲ್ಲಿ ಹೋಗೋಣ ನಡಿ ಅಂತೇಳಿ ಬೈಕಲ್ಲಿ ಹೋಗಿದ್ದಾರೆ ಇಬ್ರು. ಬೈಕಲ್ಲಿ ಹೋಗಿ ಒಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ಅವರು ಪ್ರಾಥಮಿಕ ಏನ್ ಚಿಕಿತ್ಸೆನ ಕೊಟ್ಟು, ಇಲ್ಲ ಇಲ್ಲಿ ಸ್ವಲ್ಪ ಕೃಷಿಯಲ್ಲಿದೆ, ನೀವು ಜಯದಾಗ ಹೋಗಿ ಅಂತ ಅಷ್ಟೊತ್ತಿಗೆ ಕಳಿಸಿದ್ದಾರೆ. ಅವರಾದ್ರೂ ಹೆಂಗ್ ಬಂದಿದ್ದೀರಾ ಆಂಬುಲೆನ್ಸ್ ಅಲ್ಲ, ಆಂಬುಲೆನ್ಸ್ ಅಲ್ಲಿ ಏನಾರು ಹೇಳ್ಬೇಕು ತಾನೆ. ಇವ್ರು ಪಾಪ ಹಣ ಇತ್ತೋ ಇಲ್ವಾ, ಅಥವಾ ಆ ಸಮಯದಲ್ಲಿ ಏನು ಮೈಂಡ್ ಹೆಂಗ್ ಓಡ್ತದೋ ಗೊತ್ತಾಗಲ್ಲ. ಇವ್ರೇನ್ ಮಾಡಿದ್ರೆ ಬೈಕ್ ತಗೊಂಡು ಸ್ವಲ್ಪ ದೂರ ಹೋಗಿದ್ದಾನೆ, ಸಿವಿಯರ್ ಆಗಿದೆ, ಬಿದ್ದು ಒದ್ದಾಡ್ತಾ ಇದ್ದಾನೆ. ಈ ಅಮ್ಮ ಬಾಯ್ ಬಡ್ಕೊಳ್ತಾ ಇದ್ದಾಳೆ ರೋಡಲ್ಲಿ ನಿಂತ್ಕೊಂಡು. ನಿನ್ನೆ ಅದು ನಾನು ಇಲ್ಲ ಒಂದು ವಿಡಿಯೋನು ಕೂಡ ನೋಡಿದೆ ನಾನು. ರೋಡಲ್ಲಿ ಒಬ್ಬರು ಬಂದು ತಿರುಗಿ ನೋಡಿಲ್ಲ. ಮನುಷ್ಯತ್ವನ ಇದು ಸತ್ತೋಗಿದ್ಯಾ ಅಂತ ಚಿಕಿತ್ಸೆ ಕೊಡ್ಬೇಕಲ್ಲ ಸರ್. ಅದೇ ಹಳ್ಳಿಗಾಡು ಜನ ಹಳ್ಳಿನಲ್ಲಿ ಬದುಕಿದ್ದಿದ್ರೆ ಅವ್ನ ಹೆಂಗೋ ಬದುಕಿಸ್ಬಿಡ್ತಾ ಇದ್ರು.
ಸರ್ ಹಳ್ಳಿಲಿ ಅವನ ಒಬ್ಬ ಕಳ್ಳ ಸಿಗಾಕೊಂಡು ಅವನಿಗೆ ಒಬ್ಬ ಕಳ್ಳ ಕಳ್ತನ ಮಾಡಿ ಸಿಗಾಕೊಂಡು ಅವನಿಗೆ 4 ಜನ ತಳಿಸಿದ್ರು ಅವನಿಗೆ ನೀರ್ ಕುಡ್ಸಿ ಒಂದಷ್ಟು ಶುಶ್ರೂಷೆ ಮಾಡೋಂಥದ್ದು Ambulance ಅಲ್ಲಿ ಕಳ್ಸಿ ಇದು ವೈದ್ಯರಿಗೆ ಬೇಕಿತ್ತು, ಅವ್ರು ವಿಚಾರಿಸಬೇಕಾಗಿತ್ತು, ಆಲೋಚನೆ ಮಾಡ್ಬೇಕಿತ್ತು ವೈದ್ಯರು. ಸರ್ ಇದು ವೈದ್ಯರು ಒಂದು ಮಾಡ್ಬೇಕು, ಇದು ಒಂದು ಉದಾಹರಣೆ ಅಷ್ಟೇ. ಇಲ್ಲಿ ಪಾಯಿಂಟ್ ಇನ್ನೊಂದೇನಂದ್ರೆ ಸಮಯ. ಹೌದು ಮೇನ್ ಬಂದವರು ಹೊರಟಿರೋ ಸಮಯ ಅಷ್ಟೊತ್ತಲ್ಲಿ ಯಾರು ಹೊರಗೆ ಬಾರದೇ ಇರ್ತಕ್ಕಂಥ ಸಮಯ ಇದೆ ಸರ್. ಇಲ್ಲ ಜನ ಬರ್ತಿದ್ದಾರೆ 3 ಗಂಟೆ 3:30 ಸರ್, ರಸ್ತೆಯಲ್ಲಿ ಓಡಾಡ್ತಿದ್ದಾರೆ, ತಡಿತಿದ್ದಾರೆ, ಈ ಅಮ್ಮ ಗೋಳಾಡ್ತಿದ್ದಾರೆ, ಯಾರು ಬೈಕ್ ನಿಲ್ಸಿ ನೋಡ್ತಾ ಇಲ್ಲ. ರಾತ್ರಿ 3 ಗಂಟೆ ಅಲ್ವಾ? ಅಲ್ಲ ಸರ್, ಬೆಳಗ್ಗೆ ಜಾವ 5 ಬೆಳಗಿನ ಜಾವ. ಅದೇ. ಜನಗಳು ಇದ್ದಾರೆ. ಜನ ಇದ್ದಾರೆ ಸರ್. ಬೆಂಗಳೂರು ಯಾವತ್ ಮಲ್ಕೊಳತ್ತೆ ಹೇಳಿ? ಅಲ್ಲ ಆದಷ್ಟು ಬೆಂಗಳೂರಲ್ಲಿ 24/7 ಜನ ಜನಗಳಲ್ಲಿ ತಕ್ಷಣವೇ ಹೋಗಿ ಅರ್ಜೆಂಟ್ ಅವ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಏನೋ ಸಹಾಯ ಮಾಡೋಣ ಅನ್ನೋದು ಬರೋದಿಲ್ಲ. ಇಲ್ಲ ಕರೆಕ್ಟ್. ಸೆಲ್ಫಿ ತೆಗಿತಿದ್ರೆ ಇವತ್ತಿನ ನಗರ ಜೀವನಗಳು ಖಂಡಿತವಾಗ್ಲೂ ಮಾನವೀಯ ಮೌಲ್ಯಗಳನ್ನ ಕೊಂದ್ಕೊಂಡು ಬದುಕ್ತಾ ಇದಾವೆ ಸರ್. ಗೊತ್ತಾಗ್ತಾ ಇಲ್ಲ ಸರ್. ಖಂಡಿತವಾಗ್ಲೂ ಇವತ್ತು ಶಾಲಾ ಕಾಲೇಜುಗಳ ಹಂತದಲ್ಲಿ ಇಂತ ಮೂಡಿಸ್ಬೇಕು. ಬಟ್ ಇವಾಗ ಶಾಲಾ ಕಾಲೇಜುಗಳ ಅಂತ ದಿನ ಪತ್ರಿಕೆಯಲ್ಲಿ ಹೋಗ್ತೀವಿ, ಡ್ರಗ್ಸ್ ಗಳು ತಾಣ ಆಗಿದೆ. ಎಲ್ಲಿ ನಿಮ್ಗೆ ಮಾನವೀಯ ಮೌಲ್ಯಗಳು ಸಿಗ್ತವೆ? ಈಗ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಿದೆ ವಿಧಾನಸಭಾ ವಿಶೇಷ ಅಧಿವೇಶನ. ಅದ್ರ ಇವತ್ತು ಒಂದು ವಿಶೇಷ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಇದು 3,000 - 4,000 ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ ಅಂತ. ಯಾಕೆಂದ್ರೆ ಈವರೆಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕನ ನಿರ್ಲಕ್ಷ್ಯ ಮಾಡಲಾಗಿದೆ. ಅಭಿವೃದ್ಧಿ ಹಿಂದೆ ಇದೆ, ಅಭಿವೃದ್ಧಿ ಸಾಧನೆ ಆಗಿಲ್ಲ. ಹೀಗಾಗಿ ವಿಶೇಷ ಆದ್ಯತೆ ಕೊಡಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಸಿದ್ಧತೆ ನಡೆದಿದೆ. ಅಂದ್ರೆ ಈಗ ಹಣಕಾಸು ಪರಿಸ್ಥಿತಿ ಸ್ವಲ್ಪ ಇದಿದೆ, ಏನು ಡೆಲಿಕೇಟ್ ಇದೆ. ಅದರ ಇತಿಮಿತಿಯಲ್ಲೇ 3-4 ಸಾವಿರ ಕೊಡ್ತಾರೆ ಅಂತ ಇದೆ. ಅದು ನೀರಾವರಿ ಇರ್ಬೋದು, ಶಿಕ್ಷಣ, ಕೈಗಾರಿಕೆ, ಬೇರೆ ಬೇರೆ ಅನೇಕ ನೀರಾವರಿ ಯೋಜನೆಗಳ ಅವಶ್ಯಕತೆ ಇದೆ. ವಿಶೇಷವಾಗಿ ನಮ್ಮ ನೀರಾವರಿಗೆ ಅಲ್ಲಿ ಈಗ ಶಿಕ್ಷಣ, ನೀರಾವರಿ ಮೇಜರ್ ಇದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಬಂದಿದೆ ಸರ್. ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್. ಅಂದ್ರೆ ಅಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬರ್ತಾರೆ. ಅನಧಿಕೃತವಾಗಿ ವೋಟರ್ ಐಡಿ ಪಡೆದಂತ ಅಥವಾ ಓಟ್ಗೋಸ್ಕರನೇ ಅವ್ರನ್ನ ಸಾಕಂತ ಕೆಲವು ಪಕ್ಷಗಳು. ಆಮೇಲೆ ಎಷ್ಟೋ ಜನ ಸತ್ತೋಗಿರ್ತಾರೆ, ಅದು ಡಿಲೀಟ್ ಆಗಿರಲ್ಲ. ಸೊ ಈಗ ಒಂದು ರೀತಿಯಲ್ಲಿ SIR ಅವ್ರು ಏನು ಮಾಡ್ತಿದ್ದಾರೆ, ಬಹುಶಃ ಅದು ಅದೇ ಪರ ವಿರೋಧ ಇದ್ದೇ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಅದು ಗುರಿ ಸಾಧನೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಹೇಳಿ, ಮುಖ್ಯಮಂತ್ರಿಗಳು ಒಂದು ರಾಮಬಾಣ ಬಿಟ್ಟಿದ್ದಾರೆ, ಮುಂದೆಯೂ ನಾನೇ CM. ಎಲ್ಲೋ ಇಚ್ಛೆ ಈಗ CM ಪಟ್ಟದ ಬಗ್ಗೆ ಏನ್ ನಡೀತಿದೆ ಕಾಂಗ್ರೆಸ್ ಅಲ್ಲಿ, ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅನ್ಸುತ್ತೆ. ಜನಕ್ಕೊಂದಷ್ಟು ನೆಮ್ಮದಿ ಬಿಡಿ, ಆರಾಮಾಗಿರ್ತಾರೆ, ತಲೆ ಕೆಡಿಸ್ಕೊಂಡು ಬಿಡತ್ತ ಅವ್ರೆ ಮಾಡ್ತಾರಂತೆ. ಇಲ್ಲಿ ಇನ್ನೊಂದು ಆಘಾತಕಾರಿ ಸುದ್ದಿ ಏನಂತಂದ್ರೆ 25,000 ಸರ್ಕಾರಿ ಶಾಲೆಗಳ ಮೇಲೆ ತೂಗುಗತ್ತಿ. ಶಾಲೆ ಮುಚ್ಚಲು ಸ್ಮಾರ್ಟ್ ಸಿದ್ಧತೆ. ವಿಜಯ ಕರ್ನಾಟಕದ ಹೆಡ್ಲೈನ್. ಏನೋ ಮಕ್ಕಳ ಕೊರತೆಯಿಂದ, ಮಕ್ಕಳ ಕೊರತೆಯಿಂದನೋ, ಇದರಲ್ಲಿ ರಿಯಲ್ ಎಸ್ಟೇಟ್ ಮಾಫಿ ಇದೆಯೋ, ಖಂಡಿತ ಒಳಗಡೆ ಏನೇನಿದೆಯೋ. ಉದಾಹರಣೆಗೆ ಇಲ್ಲಿ ಬೆಂಗಳೂರು ಅಂತ ಏರಿಯಾದಲ್ಲಿ ಒಂದು ಚಿಕ್ಕ ಶಾಲೆ ಕ್ಲೋಸ್ ಮಾಡಿದ್ರೆ ಎಷ್ಟು ದೊಡ್ಡ ಜಾಗ ಸಿಗುತ್ತೆ. ಹೌದೌದು, ಅದು ರಿಯಲ್ ಎಸ್ಟೇಟ್ಗೆ ಮತ್ತೆ ಬರುತ್ತೆ, ಮಾಫಿಯಾ ಬರುತ್ತೆ ಸರ್. ಇವತ್ತು ನಿನ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ಇನ್ನೊಂದು ಬಡಬಗ್ಗರು ಓದಕ್ಕೆ ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ ಆಗಲ್ಲ, ಅವ್ರ ಶಿಕ್ಷಣ ಗೌರ್ಮೆಂಟ್ ಶಾಲೆಲ್ಲೇ ಆಗ್ಬೇಕು, ಅವರು ಶಿಕ್ಷಣ ವಂಚಿತರಾಗ್ತಾರೆ. ಹೌದು, ಅಲ್ಲಲ್ಲ, ಇದು ಏನು ಗೊತ್ತಾ ಸರ್, ಇದು ಯಾಕೆ ಇವೆಲ್ಲ ವ್ಯವಸ್ಥಿತವಾಗಿ ಪಿತೂರಿ ಅಂತ ಕರಿಬೇಕು, ಇವನ್ನೆಲ್ಲ ಪಿತೂರಿ ಅಂತಾನೆ ಕರಿಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಶಾಲೆ, ಕಾಲೇಜುಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಪ್ರಭಾವಿತ ರಾಜಕಾರಣಿಗಳಿಗೆ ಹೆಚ್ಚಾಗಿರ್ತಕ್ಕಂಥದ್ದು. ಹೌದು, ಅವ್ರು ಗೌರ್ಮೆಂಟ್ ಸ್ಕೂಲ್ ಕಟ್ಕೊಂಡು ಏನಾಗ್ಬೇಕು ಅವ್ರಿಗೆ? ಅವ್ರಿಗೇನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋ ರಾಜಕಾರಣಿ ಅವರೇ ಸ್ಕೂಲ್ ಕಾಲೇಜುಗಳು. ಈಗ ನನ್ನ ಶಾಲೆ ಬೆಳಿಬೇಕಂತ ಹೇಳಿದ್ರೆ, ನಾನೊಬ್ಬ ಶಾಲೆ ಮಾಡಿದೀನಿ ಅಂದ್ರೆ ಇನ್ನೊಂದ್ ಶಾಲೆ ಮುಚ್ಚಬೇಕಲ್ಲ. ಅಲ್ಲ, ಅದಕ್ಕೆ ಸುಲಭವಾಗಿ ಮುಚ್ಚೋದೇ ಸರ್ಕಾರಿ ಶಾಲೆ ಸರ್. ಅಲ್ಲ, ನಿನ್ನೆ ಪತ್ರಿಕೆನಲ್ಲಿ ನೀವ್ ಯಾಕೆ ಶಾಲೆಗಳನ್ನ ನೀವು ಡೆವಲಪ್ ಮಾಡ್ತಾ ಇಲ್ಲ, ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ, ಉದ್ದೇಶ ಇಂಥದ್ದೊಂದಿದೆ. ನೀವು ಹೇಳಿದ್ದು ಇವು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ನಾವು ಸರ್. ಶಾಲೆ ಕ್ಲಾಸ್ ರೂಮ್ ಅಲ್ಲಿ ಉತ್ತಗಳು ಬೆಳೀತಾ ಐತೆ ಅಂದ್ರೆ, ಹೌದು, ಮೇಂಟೆನೆನ್ಸ್ ಇಲ್ಲ, ಕೊಠಡಿಗಳೇ ನವೀಕರಣ ಆಗ್ತಾ ಇಲ್ಲ ಅಂದ್ರೆ, ಹೆಂಚುಗಳು ಉದ್ರಿ ಸುಮ್ಮನೆ ಮೇಲಿಂದ ಬಿಸಿಲು ಮಳೆ ಗಾಳಿ ಬೀಳ್ತಾ ಐತೆ ಅಂದ್ರೆ. ಆಮೇಲೆ ಈಗೇನು ಅವ್ರು ಹೊರಟಿದ್ದಾರೆ, ಬಹುತೇಕ ಗ್ರಾಮೀಣ ಪ್ರದೇಶ ಶಾಲೆಗಳೇ ಹೆಚ್ಚು. ಹೌದಲ್ಲ, ಯಾಕೆ ಅಂದ್ರೆ ಈಗ
ನಗರ ಪ್ರದೇಶ ಅಲ್ಲಿ ಮುಚ್ಚೋಗಿದೆ. ಈಗ ಏನಾಗಿದೆ, ಶಿಕ್ಷಣ ಮಟ್ಟ ಗ್ರಾಮೀಣ ಪ್ರದೇಶದಲ್ಲಿ ಕುಸಿತಾ ಇದೆ, ಅನಿವಾರ್ಯವಾಗಿ ಹೊರಗಡೆ ಹೋಗ್ತಾರೆ. ಈಗ ನೋಡಿ, ಇದ್ದಕ್ಕಿದ್ದಾಗ ಇವರೆಲ್ಲ ಕ್ಲೋಸ್ ಮಾಡಿದ್ರೆ ಬಡ ಮಕ್ಕಳು ಹೇಳಿದಾಗೆ ಎಲ್ಲಿ ಹೋಗ್ತಾರೆ? ಅಸಹಾಯಕರಾಗಿ ಶಿಕ್ಷಣ ಬಿಡಬೇಕು, ಇಲ್ಲ ಎಲ್ಲೋ ಸಾಲ ಮಾಡ್ಕೊಂಡು ಆಟೋಮೆಟಿಕ್ಲಿ ಚೈಲ್ಡ್ ಲೇಬರ್ ಸಿಸ್ಟಮ್ ಬೆಳೆಯುತ್ತೆ ಸರ್. ಇಲ್ಲ, ಸರ್ಕಾರಿ ಶಾಲೆಗಳನ್ನ ಮುಚ್ಚೋದ್ಕಿಂತ ಅದ್ರ ವ್ಯವಸ್ಥೆಗಳನ್ನ ಬದಲು ಮಾಡಿದ್ರೆ ಖಂಡಿತವಾಗ್ಲೂ ಶಾಲೆಯಲ್ಲಿ ಮಕ್ಕಳು ಕಲಿತಾರೆ ಸರ್. ಅರೆ ದುರಂತ ನೋಡಿ, ಇದು ಏನ್ ಸುದ್ದಿ ಬಂದಿದೆ, ಸರ್ಕಾರದ ಏನು ಅಧಿಕೃತ ಇದು ಸ್ಪಷ್ಟನೆ ಬಂದಿಲ್ಲ. ಆದ್ರೆ ಕಳೆದ ವಾರ ಇದೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ, ಯಾವುದೇ ಶಾಲೆ ಮುಚ್ಚಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದು ಕಾಂಟ್ರಾಡಿಕ್ಟರಿ, ವ್ಯತಿರಿಕ್ತವಾಗಿ ಈಗ ವರದಿ ಬಂದಿದೆ, ಪತ್ರಿಕಾ ವರದಿ. ಒಂದು ಅಧಿಕೃತ ಪತ್ರಿಕೆ ಹೆಡ್ಲೈನ್ ಅಲ್ಲೇ ಬಂದಿದೆ. ಹೀಗಾಗಿ ಒಳಗೆ ಸಿದ್ಧತೆ ನಡೆದಿದ್ದಾರೆ ಸರ್ಕಾರ. ಈಗ ಇಲ್ಲ ಸರ್, ಇದು 7-8 ವರ್ಷದಿಂದ ಈ ಸಿದ್ಧತೆ ನಡೆದಿದೆ. ಅನೇಕ ಹೋರಾಟಗಳಿಂದ ಅದು ಅತಿಕ್ರಮವಾಗಿತ್ತು. ಈಗ ಪ್ರತಿಪಕ್ಷಗಳಿಗೆ ವಿಧಾನಮಂಡಲದಲ್ಲಿ ಈಗ ವಿಷಯ ಪ್ರಸ್ತಾಪ ಮಾಡಿ ಸರ್ಕಾರ ತರಾಟೆ ತರಬೇಕು, ಸರ್ಕಾರ ಉತ್ತರ ಕೊಡ್ಬೇಕಷ್ಟೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಏರ್ಪೋರ್ಟ್ ಅಲ್ಲಿ ಇದು ಟ್ಯಾಕ್ಸಿ ಅಥವಾ ಇವರು ಕ್ಯಾಬ್ ಚಾಲಕರಿಗೆ ಒಂದಷ್ಟು ಅನಾನುಕೂಲಗಳಾಗ್ತಾ ಇದ್ದಾವೆ ಅನ್ನೋದು. ಏನಪ್ಪಾ ಅದು ಅಂತಂದ್ರೆ, ಪಿಕಪ್ ಡ್ರಾಪ್ ಮಾಡೋದಕ್ಕೆ ಒಂದು ಪಾಯಿಂಟ್ ಅಂತ ಇರ್ತದೆ. ಆ ಪಾಯಿಂಟ್ ಅಲ್ಲಿ ಇವರು 8 ನಿಮಿಷದ ಮೇಲೆ ಗಾಡಿ ನಿಲ್ಸಾಗಿಲ್ಲ. ಒಂದ್ ವೇಳೆ ನಿಲ್ತು ಅಂದ್ರೆ 150 ರೂಪಾಯಿ ದಂಡ, ಟೈಮ್ ಲಿಮಿಟ್. ಇದಕ್ಕೆ 30,000 ಜನ ಚಾಲಕರು ಧರಣಿ ಅಪೋಸ್ ಮಾಡಿದ್ದಾರೆ. ಹೌದು, ಈಗ ಒಂದು 15 ಇದೆಷ್ಟು ಅವೈಜ್ಞಾನಿಕ ಅನ್ಸುತ್ತೆ. ಸುಲಿಗೆ ಕಾರ್ಯಕ್ರಮ ಅಲ್ಲ, ಈಗ ಒಂದು ಫ್ಯಾಮಿಲಿನಲ್ಲಿ ಈಗ ಒಂದು ಕಾರ್ ಬರುತ್ತೆ, ವಯೋವೃದ್ಧರು ಇರ್ತಾರೆ, ಅವ್ರಿಗೆ ಇಳಿದು ಓಡಾಬಿಡಕ್ಕಾಗತ್ತೆ ಅವರು. ಆಮೇಲೆ ಲಗೇಜ್ ಇರುತ್ತೆ, ಲಗೇಜ್ 4 ಜನ ಇಳಿಬೇಕು, ಟೈಮ್ ಬೇಕಲ್ಲ. ಎಷ್ಟೋ ಬಾರಿ ವಿಮಾನ ಲೇಟ್ ಆಗುತ್ತೆ, ವಿಳಂಬ ಆಗುತ್ತೆ, ಬರೋರು ಕಾಯ್ಲೇಬೇಕು. ಅಲ್ಲ, ಪಿಕಪ್ ಡ್ರಾಪ್ ಸಪ್ರೇಟ್ ಇರ್ತದೆ ಅವ್ರಿಗೆ. ನಾನು ಹೇಳ್ತಾ ಇರೋದು ಅದು ಸಪ್ರೇಟ್ ಇರ್ತದೆ, ಪಾರ್ಕಿಂಗ್ ವ್ಯವಸ್ಥೆ ಸಪರೇಟ್ ಇದೆ. ಈ ಒಂದು ಜಾಗದಲ್ಲಿ ನೀವು ಅಲ್ಲೇ ಇಳಿಸ್ಬೇಕು, ಅಲ್ಲಿಂದ ಪಿಕ್ ಮಾಡಬೇಕು ಅಂತ ಇರ್ತದೆ. ಇಲ್ಲಿಗೆ ಬಂದು ಅವ್ನು ಪಿಕ್ ಮಾಡಿ ವಾಪಸ್ ಹಿಂಗ್ ಹೋಗ್ಬೇಕು, ಹೋಗ್ಬೇಕು. ಆ ಪಾಯಿಂಟ್ ಅಲ್ಲಿ ನಮಗ್ ತೊಂದರೆ ಆಗ್ತಾ ಇದೆ. ಸೊ ಅದನ್ನ ಮತ್ತೆ BIL 2 ತಿಂಗಳಲ್ಲಿ ನಾವು ಅದನ್ನ ನಿಯಮ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಈ ತರದವೆಲ್ಲ ಏನೋ ಅನ್ವಾಂಟೆಡ್ ಇವೆಲ್ಲ. ಹೌದು, ಅಂದ್ರೆ ಮೊದಲು ಸರಿ ಇತ್ತದು, ಯಾರೋ ಅದನ್ನ ಏನು ಐಡಿಯಾ ಎಲ್ಲ ಇದು ವಿಮಾನ ನಿಲ್ದಾಣ ಆಡಳಿತ ಮಂಡಳಿ ಜಾರಿಗೆ ಬಂದಿದೆ. ಒಟ್ಟಲ್ಲಿ ಏನಂದ್ರೆ ಹಣ ವಸೂಲಿ ಮಾಡುವ ದಾರಿಯಲ್ಲಿ ಲಾಭ ಮಾಡ್ಕೋಬೇಕು, ಏನೋ ಒಂದು ಮಾಡ್ಬೇಕು. ಈಗ ಎಲ್ಲ ಕಡೆ ಮೆಟ್ರೋದಲ್ಲಿ ಮೊದಲು ಪಾರ್ಕಿಂಗ್ ಚಾರ್ಜ್ ಇರ್ಲಿಲ್ಲ. ನೋಡಿ, ಈ ಒಂದು ಇದು ಶೀತಗಾಳಿ ಕುಸಿದ ತಾಪಮಾನ ಬೆಂಗಳೂರಿನಲ್ಲಿ ನೆನೆ ಲಕ್ನೋದಲ್ಲಿ ಈ ಮಂಜು ಕವಿದ ವಾತಾವರಣದ ಬೆಳಗ್ಗೆನೆ ಗಾಡಿ ಓಡಿಸ್ತಾ 23 ಜನ ಸತ್ತಿದ್ದಾರೆ. ಅದು ನಮ್ಮಲ್ಲೂ ಇವಾಗ 7 ಗಂಟೆ 8 ಗಂಟೆ ಆದ್ರೂ ಮಂಜು ಕರಗ್ತಾ ಇಲ್ಲ. ಧಾರವಾಡದಲ್ಲಿ ಕನಿಷ್ಠ 9% ಐತೆ ಡಿಗ್ರಿ ತಾಪಮಾನ. ಬೆಂಗಳೂರಿನಲ್ಲಿ 13-14% ನೋಡ್ತಾ ಇದೀವಿ. ಅದರಿಂದ ಇದು ಶಾಲೆಗಳ ಟೈಮ್ನ ಚೇಂಜ್ ಮಾಡಬೇಕು. ಏನು ಈಗ 9 ಗಂಟೆ 9:30 ನೀವು ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಒಂದಷ್ಟು ಒತ್ತಾಯಗಳು ಮಾಡಿ. ಇನ್ನೊಂದು ಅಪ್ಡೇಟ್ ಏನಂದ್ರೆ, ಈ ಮಥುರಾದಲ್ಲಿ ಏನು ಅಪಘಾತ ಆಯ್ತು, ಒಂದೇ ಘಟನೆ 13 ಜನ ಸಜೀವ ದಹನ ಮಟ್ಟಿಗೆ. ಹೌದು, ಸಜೀವ ದಹನ ಡಿಕ್ಕಿಯಾಗಿ. ಹಿಂದೆ ಒಂದು 5-6 ವರ್ಷದಿಂದ ಡೆಲ್ಲಿಲಿ ಆತರ ಆಗ್ತಾ ಇತ್ತು. ಅಲ್ಲ ಸರ್, ಈ ಸಂದರ್ಭದಲ್ಲಿ ಈಗ ನಿಮ್ಗೆ ಮುಂದೆ ಏನು ಕಾಣಿಸ್ತಾ ಇಲ್ಲ ಅಂದಾಗ ಹೆಡ್ಲೈಟ್ ಹಾಕೊಳ್ಳೋದೇ ಆಗ್ಲಿ ಅಥವಾ ನಿಧಾನಕ್ಕೆ ಹೋದ್ರೆ ತಪ್ಪೇನಾಗುತ್ತೆ. ಈಗ ಆಕ್ಸಿಡೆಂಟ್ ಆಗ್ಬೇಕು ಅಂತ ಅಂದ್ರೆ ನಿಮ್ ಡಿಸ್ಟೆನ್ಸ್ ಇತ್ತು ಅಂದ್ರೆ ಹೆಂಗ್ ಆಕ್ಸಿಡೆಂಟ್ ಆಗುತ್ತೆ? ಇಲ್ಲ, ಮಿಸ್ಟ್ ಇದ್ದಾಗ ಸರ್ ಮುಂದ್ಗಡೆ ಅಲ್ಲಿ ಕಾಣಿಸ್ತಾ ಇಲ್ಲ. ಗೊತ್ತಾಯ್ತು ನನಗೆ. ಎಲ್ಲ ಲೈಟ್, ಆಲೋಚನೆ ಲೈಟ್ ಅದು ಯೂಸ್ ಮಾಡಿದ್ರು ಕಾಣಲ್ಲ. ಯಾಕೆಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ಕೂ ಆಗಲ್ಲ ಸರ್. ಟೈಮಿಂಗ್ ಕರೆಕ್ಟ್ ಆಗಿ ಬ್ರೇಕ್ ಹಾಕೋ ಅಂತ. ಆಮೇಲೆ ಇದು ಆಗಿರೋದು ಎಕ್ಸ್ಪ್ರೆಸ್ ಹೈವೇ ಸ್ಪೀಡ್ ಅಲ್ಲಿ ಇರ್ತಾರೆ. ಖಂಡಿತವಾಗಿ ಅದಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೆ. ಕಡಿಮೆ ವೇಗದಲ್ಲಿ ಹೋದ್ರೆ ಅಟ್ಲೀಸ್ಟ್ ಅದಕ್ಕೆ ನಾನು ಈ ವಿಚಾರ ಪ್ರಸ್ತಾಪ ಮಾಡಿದ್ದು. ಏನಂತಂದ್ರೆ 100% ಇಂಥ ಸಂದರ್ಭಗಳಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಇರಬೇಕು. ನಮ್ ಕಂಟ್ರೋಲ್ ಏನಿರುತ್ತೆ ನಾವು ಮುಂದೆ ಅಂತ ಭಯ ನಮ್ಗೆ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಈ ವರ್ಷ ತಾಪಮಾನ ತುಂಬಾ ಶೀತಗಾಳಿ ಹೆಚ್ಚಾಗಿ ಅದು ತಾಪಮಾನದ ವ್ಯತ್ಯಾಸಗಳು ತುಂಬಾ ಆಗಿದೆ. ಅದು ಡ್ರೈವ್ ಮಾಡುವಾಗ ಎಲ್ರಿಗೂ ಗೊತ್ತಾಗೋದಿಲ್ಲ. ಖಂಡಿತ ಅದನ್ನೊಂಚೂರು ಅರ್ಥ ಮಾಡ್ಕೊಂಡು ಡ್ರೈವ್ ಮಾಡಿದ್ರೆ ಒಂದಷ್ಟು ಪ್ರಾಣಗಳು ಉಳಿತದೆ, ಅಪಘಾತಗಳು ತಪ್ಪುತ್ತದೆ. ಅಂದ್ರೆ ಇನ್ನೊಂದು ವಿಚಾರ ಇಲ್ಲಿ ಏನಿದೆ ಅಂದ್ರೆ, ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಅನ್ನೋದಕ್ಕೊಂದು ಅಂದ್ರೆ ಸರ್ಕಾರಿ ಅಧಿಕಾರಿಗಳಾಗಿ ಜೀವಂತ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿದ ಲಕ್ಷ್ಮೇಶ್ವರ ಪುರಸಭೆ. ಏನ್ ಸರ್ ಇದು ಬೇಜವಾಬ್ದಾರಿ, ನಿರ್ಲಕ್ಷ್ಯ. ಆಮೇಲೆ ಜೀವಂತ ಇದ್ದಾನೆ ಪಾಪ. ಅವನೇನ್ ಮಾಡಿದಾನೆ ನೋಡಿ, ಅವರ ಸಹೋದರರ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ. ಸೊ ಅದರದ್ದು ನನಗೆ ಡೆತ್ ಸರ್ಟಿಫಿಕೇಟ್ ಕೊಡಪ್ಪ ಅಂದ್ರೆ ಅವನು ಇವಂದನೆ ಕೊಟ್ಟು ಕಳಿಸಿದ್ದಾನೆ. ಅಂದ್ರೆ ಬೇಜವಾಬ್ದಾರಿ. ಅದು ಕೊಟ್ಟಿರೋದೆಲ್ಲ ನಾವಾಗ್ಲಿ ಮುಂದಕ್ಕಿದೆ ನೋಡಿ, ಅದನ್ನ ಬದಲು ಮಾಡ್ಕೊಡಿ ಅಂತ 8 ತಿಂಗಳಿಂದ ಮಾಡಿದ್ರು ಪ್ರಮಾಣ ಪತ್ರ ಚೇಂಜ್ ಮಾಡಿಲ್ಲ.
ಅಂದ್ರೆ ಇವ್ರೇನ್ ನಿದ್ದೆ ಮಾಡ್ತಾವ್ರ ಕುತ್ಕೊಂಡು ಅಂತ ಅಧಿಕಾರಿಗಳನ್ನ ಪಡೆದ ಕರ್ನಾಟಕವೇ ಧನ್ಯ. ಎಷ್ಟು ಬೇಜವಾಬ್ದಾರಿ, ಅಷ್ಟು ಕೇರ್ಲೆಸ್. ಅಲ್ಲ ಸರ್, ಈಗ ಒಬ್ಬ ಬದುಕಿರೋ ಮನುಷ್ಯನಿಗೆ ನೀವು ಪ್ರಮಾಣ ಪತ್ರ ಕೊಟ್ಟು ಸತ್ತಿದೀಯ ಅಂತ ಹೇಳಿ ಅವನೇ ಹೋಗಿಲ್ಲ ಇದು ನಂದಲ್ಲ, ನಮ್ಮ ಅಣ್ಣಂದು, ನನ್ನ ತಮ್ಮಂದು, ನನ್ನ ಸಹೋದರ 8 ತಿಂಗಳಾದ್ರೂ ಬದಲು ಮಾಡ್ತಾ ಇಲ್ಲ ಅಂದ್ರೆ ಏನ್ ವ್ಯವಸ್ಥೆ ಬದುಕಿದ್ಯಾ? ಅಲ್ಲ, ಇಲ್ಲಿ ಹಿರಿಯ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜವಾಬ್ದಾರಿಯಾಗಿದ್ದಾರೆ. ಆಮೇಲೆ ಇದೇ ತರ ಒಂದು ಪ್ರಸಂಗ ಪತ್ರಿಕೆಯಲ್ಲಿ ಆಗಿತ್ತು, ಅದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ. ಅದೇನಾಗಿದೆ, ಈ ಚಾಮರಾಜಪೇಟೆ ಸಹಕಾರ ಬ್ಯಾಂಕ್ ಒಂದು ಸುದ್ದಿ ಹಾಕಿದ್ರು. ಅವ್ರೇನಾಗಿದೆ, ಈ ಸುದ್ದಿ ಕಳಿಸ್ಬೇಕಾದ್ರೆ ಬ್ಯಾಂಕ್ ಫೌಂಡರ್ಸ್ ಯಾರ್ಯಾರು ಅಂತೇಳಿ ಲೇಟ್ ಫೌಂಡರ್ಸ್ ಅಂತೇಳಿ ಹಾಕಿದ್ರು. ಈ ಕ್ಯಾಪ್ಷನ್ ಬರೆಯೋರು ಇಂತಿಂಥವ್ರು ಅಂತೇಳಿ, ಸತ್ತೋಗಿರೋರು VS ಕೃಷ್ಣಯ್ಯರು, ಇಂತಿಂಥವ್ರೆಲ್ಲ ಪಾಲ್ಗೊಂಡಿದ್ರು ಅಂತ ಬರೆದ್ಬಿಟ್ರು. ನೆಕ್ಸ್ಟ್ ಡೇ ಬಂತು. ಯಾಕೆ ನಮ್ದು ದೊಡ್ಡ ಪತ್ರಕರ್ತರ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿ ಇದು ಮಾಡಿದ್ರು. ಅಂದ್ರೆ ಅಲ್ಲಿ ಇರುತ್ತೆ ಫೌಂಡರ್ಸ್ ಅಂತ, ಇವ್ರೇನ್ ಮಾಡ್ತಾರೆ, ಎಲ್ಲರೂ ಇದ್ದಾರೆ, ಅದಿಷ್ಟು ನೋಡ್ಕೊಳ್ಳೋದಿಲ್ಲ ಅನ್ನೋದಕ್ಕೆ. ಮತ್ತೆ ಇನ್ನೊಂದು ಖುಷಿ ವಿಶೇಷವಾದಂತ ಒಂದು ವಿಚಾರ ಏನಂತ ಅಂದ್ರೆ, ನಮ್ಮ ಮಕ್ಕಳಿಗೆ ಸೀಮಂತ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಮಂಡ್ಯದ ಪಾಂಡವಪುರದಲ್ಲಿರ್ತಕ್ಕಂಥ ಮಡಿಕೆ ಪಟ್ಟಣದ ಒಬ್ಬ ರೈತ, ಅವ್ರ ಹೆಸರನ್ನು ಹೇಳಲೇಬೇಕು, ನಿವೃತ್ತ ಶಿಕ್ಷಕರು ರಾಮೇಗೌಡ ಅಂತೇಳಿ, ಅವರು ತನ್ನ ಒಂದು ಹಸು ಸಾಕಿರ್ತಾರೆ, ಲಕ್ಷ್ಮಿ ಅನ್ನೋ ಹಸು. ಲಕ್ಷ್ಮಿ ಅದು 9 ತಿಂಗಳು ಗರ್ಭಿಣಿ ಆದಾಗ ಅದಕ್ಕೆ ಸೀಮಂತ ಮಾಡಿ 100 ಜನ ಕರೆದು ಊಟಕ್ಕೆ ಹಾಕಿದ್ದಾರೆ. ಏನ್ ಅಂದ್ರೆ ಒಂದು ಬಾಂಧವ್ಯ ನೋಡಿ, ಬಾಂಧವ್ಯ. ಹೌದು, ಮಕ್ಕಳ ತರ ಪ್ರೀತಿ ಮಾಡೋದಿದೆಯಲ್ಲ, ಇದು ಇನ್ಸ್ಪೈರಿಂಗ್ ಸ್ಟೋರಿ. ಹೌದು, ನನ್ ಮಗುಗ್ ನಾನ್ ಮಾಡದೇ ಇರ್ತೀನ, ಒಂದೇ ಗೋಮಾತರ ಅಲ್ವಾ? ನೋಡಿ ಎಷ್ಟು ಖುಷಿಯಾದ, ನೋಡಿ ಮಾತಾಡ್ತಿದ್ರೆ ನಮ್ಗೆ ರೋಮಾಂಚನ ಆಗ್ತಾ ಇದೆ. ಖಂಡಿತ ನೋಡಿ, ಎಷ್ಟು ಸಂಭ್ರಮ ಪಡೋಂಥದ್ದು, ಖುಷಿ ಹೃದಯ ಅಂತದ್ದು. ಅಂದ್ರೆ ಪ್ರಾಣಿ ಪಕ್ಷಿಗಳು ಅದು ಅವರು ದೇವರು, ನಮ್ಮ ಕುಟುಂಬದವರೇ ಅಂತ ಪರಿಗಣಿಸೋದಿದೆಯಲ್ಲ ಸದಸ್ಯರೇ ಅಂತ. ಅಲ್ಲ ನೋಡಿ, ವ್ಯತ್ಯಾಸ ನೋಡಿ. ಈಗ ನಾವು ಮುಂಚೆ ಓದಿದ್ದು ಒಬ್ಬ ಮನುಷ್ಯ ಸಾಯ್ತಾ ಇದ್ರು ಕರುಣೆ ತೋರ್ದಿಲ್ಲ ಒಂದ್ ರೀತಿ ಮನಸ್ಥಿತಿ ಆದ್ರೆ, ಸಾಕು ಪ್ರಾಣಿನ ತನ್ನ ಮಗಳಂತೆ ಸೀಮಂತ ಮಾಡಿ ಬಂಧು ಬಳಗಗಳನ್ನ ಕರೆದು ಒಂದು ಕಾರ್ಯಕ್ರಮ ಮಾಡಿ ಅದನ್ನ ಅದ್ದೂರಿಯಾಗಿ ಇಂಥವರು ಇರ್ತಾರೆ. ಖಂಡಿತ ಸರ್, ನಾವು ಇಂಥವ್ರ ಕಡೆ ಗಮನ ಕೊಡಬಹುದು. ಇಂಥವ್ರಂದ್ರೆ ಆಗ ಕಾಲಕ್ಕೆ ಮಳೆ ಬೆಳೆ. ಆಮೇಲೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಒಂದು 5-6 ವರ್ಷದಿಂದ ಒಂದು ವರದಿ ಆಗಿತ್ತು. ಒಬ್ಬ ಕಟಕ ವೃತ್ತಿ ಇದ್ದ ಒಬ್ಬ ಮುಸ್ಲಿಂ ವ್ಯಕ್ತಿ, ಅವನು ಅದೇನು ಜ್ಞಾನೋದಯ ಆಯ್ತು, ಕಟಕ ವೃತ್ತಿ ಬಿಟ್ಟು ಹಸುಗಳನ್ನ ಎಲ್ಲ ಹಸುಗಳನ್ನ ಸಾಕಿ ಒಂಥರ ತನ್ನ ಮಕ್ಕಳ ತರ ನೋಡ್ಕೋತೇನೆ, ವೃತ್ತಿನೇ ಬೇಡ, ನಾನು ಹಸುಗಳನ್ನ ಸಾಕ್ತೇನೆ ಅನ್ನೋದು. ಅಂದ್ರೆ ಮನುಷ್ಯನಲ್ಲಿ ಪರಿವರ್ತನೆ, ಮನುಷ್ಯತ್ವ ಅನ್ನೋದು ಯಾವ ರೀತಿ ಜಾಗೃತ ಆಗುತ್ತೆ ಅಂತ. ಕರೆಕ್ಟ್. ಮತ್ತೇನಾದ್ರು ವಿಶೇಷ ಏನಂದ್ರೆ, ದೇವಸ್ಥಾನಗಳಲ್ಲಿ ಅರ್ಚಕರ ಕೊರತೆ. ಇದು ಕೂಡ ಯಾಕಂದ್ರೆ ದೈವಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಇದನ್ನ ಸರ್ಕಾರ, ಯಾಕಂದ್ರೆ ಮುಜರಾಯಿ ಇಲಾಖೆ ಆಗ್ಬೋದು, ಇನ್ನೊಂದು ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ ಆಗ್ಬೋದು, ಅದನ್ನ ಅವರೇ ರಿಕ್ರೂಟ್ ಮಾಡಬೇಕಾಗುತ್ತೆ. ಹೌದು, ಯಾಕಂದ್ರೆ ಅರ್ಚಕರಿದ್ದರೇ ದೇವಸ್ಥಾನ ಸ್ವಚ್ಛ ಇರುತ್ತೆ, ದೀಪ ಹಚ್ತಾರೆ, ಮಂತ್ರ ಘೋಷಣೆ ಆಗುತ್ತೆ, ಪ್ರತಿಯೊಂದು ನಡೆಯುತ್ತೆ ಸುಸೂತ್ರವಾಗಿ, ಮತ್ತು ಇದು ರಾಜ್ಯಕ್ಕೆ ಶೋಭೆ ತರುವಂಥದ್ದು. ಆಮೇಲೆ ಯಾಕೆ ಅರ್ಚಕರು ಬರ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ, ಅರ್ಚಕರ ನೇಮಕ ಸರ್ಕಾರದ ಮುಜರಾಯಿ ಇಲಾಖೆಯಿಂದ ಆಗುತ್ತೆ, ಸ್ಪಷ್ಟೀಕರಣ ಅಂತ ಅವ್ರು ಕೊಡ್ತಾರೆ, ಕೊಡೋದು ಕಡಿಮೆ, ಅವ್ರ ಜೀವನಕ್ಕೆ ಸಾಕಾಗಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿ ತಟ್ಟೆ ಕಾಸು ಹಾಕ್ತಾರೆ, ಆ ಕಾಸು ಬಿಟ್ಟೋಂಗಿಲ್ಲ, ಬೇರೇನು ಚಟುವಟಿಕೆ ಮಾಡೋದಿಲ್ಲ. ಆಮೇಲೆ ಕೊಡೋ ಸಂಬಳ ವೇತನವೂ ಕಡಿಮೆ, ಆಮೇಲೆ ಬೇರೆ ಏನೇನು ಸೌಲಭ್ಯ ಇಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಅನಿವಾರ್ಯವಾಗಿ ಅರ್ಚಕ ವೃತ್ತಿಯಿಂದ ವಿಮುಖರಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಇತರ ಉದ್ಯೋಗಗಳಂತ ಕುಟುಂಬಕ್ಕೂ ಜೀವನೋಪಾಧಿ ಆಗೋ ತರ ಆದ್ರೂ ಮಾಡಬೇಕು ಅನ್ನೋದು ಒಂದು ಇದೆ. ಆಮೇಲೆ ಅದೇ ರೀತಿ ನೋಡಿ, ಈಗ ಶಾಲಾ ಕಾಲೇಜುಗಳಲ್ಲಿ ಈ ಕಲೆ ಅಂದ್ರೆ ಆರ್ಟ್ಸ್ ಬೋಧನೆ ಮಾಡುವಂತ ಲೆಕ್ಚರ್ಗಳೇ ಕೊರತೆ. ಯಾಕಂದ್ರೆ ಎಲ್ಲ ಸೈನ್ಸು, ಕಾಮರ್ಸು, IT BT ಆ ಕಡೆ ಹೋಗ್ತಿದ್ದಾರೆ. ಈ ಆರ್ಟ್ಸ್ MA ಮಾಡುವಂತವ್ರು ಕಡಿಮೆ ಆಗಿದೆ. ಈಗ ಅದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು. ಸೊ ಈಗ ಅದಕ್ಕೂ ಬಹಳ UGC ಒಳ್ಳೆ ವೇತನ ಕೊಡ್ತಾ ಇದೆ, 1 ಲಕ್ಷ 2 ಲಕ್ಷ ಇದ್ರೂ ಸಿಗ್ತಾ ಇದೆ. ಸೊ ನಿರಂತರವಾಗಿ ಈ ಡ್ರಗ್ಸ್ ಬಗ್ಗೆ, ಗಾಂಜಾ ಬಗ್ಗೆ ಕನ್ನಡಪ್ರಭದಲ್ಲಿ ಸರಣಿ ಲೇಖನಗಳು ಬರ್ತಾ ಇದೆ. ಹೌದು, ಇದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬರ್ತಾ ಇರೋದನ್ನ ವಿಧಾನ ಪರಿಷತ್ತಲ್ಲಿ ಚರ್ಚೆ ಕೂಡ ಆಗಿದೆ. ಈ ವಿಚಾರದಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿ ಜೋರಿದೆ ಗಾಂಜಾ ಘಾಟು. ಏನು ಗಾಂಜಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಅಂದ್ರೆ, ಎಲ್ಲೆಲ್ಲಿ ಮಾಡ್ತಾ ಇದಾರೆ, ಕಬ್ಬಿನ ಗದ್ದೆಗಳಲ್ಲಿ ಗಾಂಜಾ ಬೆಳೀತಾ ಇದ್ದಾರೆ, ಮಧ್ಯದಲ್ಲಿ ಸುತ್ತ ಕಬ್ಬು ದೊಡ್ಡ ಉದ್ದ ಬೆಳೆ ಇರ್ತದಲ್ಲ, ಒಳಗಡೆ ಏನು ಕಾಣಿಸಲ್ಲ. ಆಮೇಲೆ ಆ ಭೀಮಾ ತೀರ ನದಿ ದಡಗಳಲ್ಲಿ ಅಲ್ಲಿ ಯಾರು ಹೋಗ್ತಾರೆ ಗೊತ್ತಾಗಲ್ಲ. ಹೌದು,
ಇದು ಎಷ್ಟು ಅವ್ಯಾಹಿತವಾಗಿ ನಡೀತಾ ಇದೆ ಇದು ದಂಧೆ ಅಂತ ಅಂದ್ರೆ ಬಹುಶಃ ಎಲ್ಲಾ ಪತ್ರಿಕೆಯವರು ಕೂಡ ಇದ್ರ ಬಗ್ಗೆ ಬೆಳಕು ಚೆಲ್ತಾನೆ ಇದೆ. ನಾವು ಇದ್ರ ಬಗ್ಗೆ ನಾವು ತುಂಬಾ ಸರಿ ನಾವು ಮಾತಾಡ್ತಾ ಇದ್ವಿ. ಕಾರಣ ವಿಶೇಷ ಕನ್ನಡಪ್ರಭ ಮಾತ್ರ ನಿರಂತರವಾಗಿ ಇದು ಪ್ರತಿದಿನ ಒಂದು ವರದಿ ಮಾಡೇ ಲೆಕ್ಕ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾಳಜಿ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ನಾವು ಮಾತಾಡ್ತಾನೆ ಇದೀವಿ. ಆಮೇಲೆ ಏನಾಗಿದೆ ನಮಗೆ ಈ ನಮ್ಮ ಬೆಂಗಳೂರು ಸುತ್ತಮುತ್ತ ನಗರ ಪ್ರದೇಶಗಳು ಅಥವಾ ನಗರ ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ಎಷ್ಟೋ ಅನಧಿಕೃತವಾಗಿ ರೆಸಾರ್ಟ್ಗಳು, ಅನಧಿಕೃತ ಹೋಮ್ ಸ್ಟೇಗಳು, ಇದನ್ನ ನೀವು ಕರ್ನಾಟಕ ರಾಜ್ಯಾದ್ಯಂತ ತಗೊಂಡ್ರೆ ವಿಪರೀತ ಆಗ್ತವೆ. ದಯವಿಟ್ಟು ಈ ಸಂದರ್ಭದಲ್ಲಿ ಈ ಥರ ಇರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಸ್ಥಳೀಯರು ಮಾಹಿತಿ ಕೊಡಿ ಪೊಲೀಸ್ನವ್ರಿಗೆ, ಮತ್ತೆ ಪೊಲೀಸ್ ಇಲಾಖೆ ಇಂಥದ್ದೆಲ್ಲ ಕಂಡಿಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿಯಾಗಿದೆ. ಎರಡನೇದು, ಇದಕ್ಕೆ ಹೆಚ್ಚಾಗಿ ಯುವಕರೇ ಬಲಿಯಾಗ್ತಾ ಇದ್ದಾರೆ. ಯುವ ಜನರು ಹೌದು, ಇದು ನಮ್ ದುರಂತ ಕೂಡ. ಯುವ ಜನರು ಇಷ್ಟು ಬಲಿಯಾಗ್ತಾ ಇರೋದು. ಯುವ ಜನರು ಒಂದು ಗಂಡು ಹೆಣ್ಣು ಸಮಾನವಾಗಿ ಯುವಕರು ಅಂದ್ರೆ ಇದನ್ನೆಲ್ಲ ಮೊದ್ಲು ಬರೀ ಗಂಡು ಮಕ್ಳೇ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಗಂಡಿನ ಸಮವಾಗಿ ಹೆಣ್ಣುನು ಈ ಗಾಂಜಾ ಮತ್ತೆ ಸೆಲೆಬ್ರಿಟಿಗಳು ಮಾದಕ ವಸ್ತುಗಳ ಬಳಕೆ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಸೊ ಅದಕ್ಕೆ ತಕ್ಕಂತೆ ವಿಜಯಪುರ SP ಅವರು ಹೇಳಿದ್ದಾರೆ, ವಿಜಯಪುರ ಜಿಲ್ಲಾದ್ಯಂತ ಕಬ್ಬಿನ ಗದ್ದೆಗಳಲ್ಲಿ ಗಾಂಜಾ ಬೆಳೆಯುತ್ತಾರೆ. ಅಲ್ಲದೆ ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನದಿಂದಲೂ ಹೈಟೆಕ್ ಗಾಂಜಾ ಪೂರೈಕೆಯಾಗುತ್ತಿದೆ. ಹೀಗಾಗಿ ಜಿಲ್ಲೆಯ 857 PSI ಹಾಗೂ ಬೀಟ್ ಪೊಲೀಸ್ಗಳ ನೇತೃತ್ವದಲ್ಲಿ ಆಯಾ ಠಾಣೆಗಳ ವ್ಯಾಪ್ತಿಗಳನ್ನ ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ನಿಜವಾಗಿ ಇದೊಂದು ಒಳ್ಳೆ, ದಯವಿಟ್ಟು ಇನ್ನು ಒಳ್ಳೆ ಇದ್ರ ಬಗ್ಗೆ ಇನ್ನಷ್ಟು ಕ್ರಮ ತಗೊಳ್ಳಿ, ಇನ್ನಷ್ಟು ಜಾಗೃತಿ ಮೂಡಿಸಿ ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೇವೆ. ಈಗ ಕ್ರೀಡಾ ಪ್ರಿಯರಿಗೆ ಒಂದು 2020 ಕ್ರಿಕೆಟ್ ಸುದ್ದಿ ಇದೆ. ಇವತ್ತು 4ನೇ ಪಂದ್ಯ ನಡೀತಾ ಇದೆ. ಲಖನೌದಲ್ಲಿ ಇವತ್ತು ಭಾರತ ಮತ್ತು ಆಫ್ರಿಕಾ, ಭಾರತ ಮತ್ತು ದಕ್ಷಿಣ ಆಫ್ರಿಕಾ. ಈಗಾಗಲೇ 5 ಪಂದ್ಯಗಳ ಸರಣಿಯಲ್ಲಿ ಭಾರತ 2-1 ಮುಂದೆ ಇದೆ. ಇವತ್ತು ನಿರ್ಣಾಯಕ. ಇವತ್ತೇನಾದರೂ ಭಾರತ ಗೆದ್ದರೆ ಸರಣಿ ಜಯ, ಒಂದು ವೇಳೆ ಆ ದಕ್ಷಿಣ ಆಫ್ರಿಕಾ ಗೆದ್ದರೆ ಸಮಬಲ ಆಗುತ್ತೆ. ನಂತರ 5ನೇ ಪಂದ್ಯ ಏನಿದೆ ಅದು ಬಹಳ ಕುತೂಹಲ ಇರುತ್ತೆ. ಕ್ರಿಕೆಟ್ ಬಿಟ್ಟು ಇನ್ನೇನೋ ಇರಬೇಕಲ್ಲ ಇದರಲ್ಲಿ, ಸ್ಪೋರ್ಟ್ಸ್ನಲ್ಲಿ ಬೆಂಗಳೂರಿನಲ್ಲಿ IPL ಉದ್ಘಾಟನೆ ಪಂದ್ಯ ಅದು ಆಗಲೇ ಅದೊಂದಿದೆ ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ. ಬಿಟ್ಟು ಕ್ರಿಕೆಟ್ ಬಿಟ್ಟು ಬೇರೆ. ಓಕೆ, ಇನ್ನು ರಾಜ್ಯದಲ್ಲಿ ಶಾಲೆಗಳನ್ನು ಬೆಳಗ್ಗೆ 9:30ಕ್ಕೆ ಆರಂಭಿಸಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಶೀತಗಾಳಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಸಣ್ಣ ಪುಟಾಣಿ ಮಕ್ಕಳೆಲ್ಲ 7 ಗಂಟೆಗೆ ಸ್ಕೂಲ್ ವ್ಯಾನ್ಗಳಲ್ಲಿ. ಸೊ ಆ ಕಾರಣಕ್ಕೆ ಆರೋಗ್ಯ ಸಮಸ್ಯೆ ಆಗ್ಬೋದು. ಸೊ ಸಾಕ್ಷರತಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಗೋಸುಬ್ಬೆ ಅವರು ಪತ್ರ ಬರೆದಿದ್ದಾರೆ. ದಯವಿಟ್ಟು ಇದನ್ನ ಇನ್ನು ಸ್ವಲ್ಪ ದಿವಸದ ತನಕ ಅಟ್ಲೀಸ್ಟ್ 9:00ವರೆಗೆ ತರಗತಿಗಳನ್ನ ಪ್ರಾರಂಭ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಇದು ಒಳ್ಳೆ ಸಲಹೆನೆ. ಯಾಕೆಂತಂದ್ರೆ ಕೊರೆಯುವ ಚಳಿ, ಶೀತಗಾಳಿ ವೆರಿ ಡೇಂಜರಸ್. ಯಾಕಂದ್ರೆ ವಿಶೇಷವಾಗಿ ಖಾಸಗಿ ಶಾಲೆಗಳು ಈಗ ಪ್ರೀ ನರ್ಸರಿ, LKG, UKG ಏನಿದೆ ಅವರೆಲ್ಲ 7:30-8 ಗಂಟೆ ಒಳಗೆ ಇರಬೇಕು ಶಾಲೆಗಳಲ್ಲಿ. ಅವರು 7 ಗಂಟೆಗೆ ಸಿದ್ಧ ಆಗ್ಬೇಕು, 7:00ವರೆಗೆ ಪಿಕಪ್ ಮಾಡ್ತಾರೆ. ಅಂದ್ರೆ ಅವರು ಮಕ್ಕಳು 6 ಗಂಟೆ 6:15 ಎದ್ದು ಹೇಳ್ಬೇಕು. ಅದು 9:30 ಆಯ್ತದ ಅಟ್ಲೀಸ್ಟ್ ಒಂದು 8 ಗಂಟೆಗೆ ಎದ್ದು ರೆಡಿ ಆಗ್ಬೋದು. ಅಂತ ಟ್ರಾಫಿಕ್ ಇರೋದ್ರಿಂದ ಅವರು ಶಾಲಾ ಸಮಯನೇ ಬದಲಿಸಿದ್ದಾರೆ. ಮುಂಚೆನೇ ಇತ್ತು, ಈಗ ಮಾಡಿರೋದು ಒಳ್ಳೇದಾಗುತ್ತೆ. ಇನ್ನೊಂದು ನೋಡಿ, ಜಕ್ಕೂರ್ ಏರೋಡ್ರಮ್ ನಲ್ಲಿ ತರಬೇತಿಯನ್ನು ನಿಲ್ಲಿಸಲಿದೆ ಅಂತ ಹೇಳಿ ಮತ್ತೊಂದು ಏನು ಮೂಲಸೌಕರ್ಯ ಕಲ್ಪಿಸದ ಸರ್ಕಾರ ಮೈಸೂರಿಗೆ ಶಾಲೆ ಸ್ಥಳಾಂತರಿಸಲು ಚಿಂತನೆ. ಅದೇನು ವಿಶೇಷ ಏರೋಡ್ರಮ್ ಅಂದ್ರೆ ಅದು ಹಳೆಯದು ಮೈಸೂರಿನ ಮಹಾರಾಜರು ಸ್ಥಳ ಕೊಟ್ಟು ಮಾಡಿದ್ರು. ಯಾಕೆಂದ್ರೆ ತರಬೇತಿಗೋಸ್ಕರ ಪೈಲಟ್ ತರಬೇತಿ ಸಿಗಬೇಕು, ಸಣ್ಣ ವಿಮಾನಗಳು ತರಬೇತಿ, ದೊಡ್ಡ ವಿಮಾನ ಅಲ್ಲ, ಪೈಲಟ್ ಚಿಕ್ಕ ವಿಮಾನಗಳು ತರಬೇತಿಗೋಸ್ಕರ ಇರಲಿ ಅಂತ ಮಾಡಿದ್ರು. ಅದು ಇತ್ತೀಚಿನ ದಿನಗಳು ಅದು ಸ್ವಲ್ಪ ತನ್ನ ಮಹತ್ವ ಕಳ್ಕೊಳ್ತಾ ಇದೆ ಅನ್ಸುತ್ತೆ. ತರಬೇತಿ ಶಾಲೆಗೆ ಬಳಸಲು ಷರತ್ತು ಹಾಕಿದ ಮಹಾರಾಜರು ಇದನ್ನು ತರಬೇತಿ ಬಳಸಲಿ ಮತ್ತೆ ಲಾಬಿಗೆ ಮಣಿದು ವಾಯುನೆಲೆಯನ್ನೇ ಮುಚ್ಚುವ ಹುನ್ನಾರ. ಯಾಕಂದ್ರೆ ಮಾದರಿ ಶಾಲೆಯಾಗಿಸಲು ಆಗ್ರಹ. ಆ ಭಾಗದಲ್ಲಿ ಹೆಚ್ಚು ಇದು ನಡೀತಾ ಇದೆ, ಭೂಮಾಫಿಯಾ. ಇದೊಂದು ಅಪ್ರಾಸಂಗಿಕ ಅನ್ನಲ್ಲ, ಅದ್ರ ಏರೋಡ್ರೋಮ್ ಆಪೋಸಿಟ್ ಅಲ್ಲೇ ಸೌಂದರ್ಯ ಹೋಗ್ತಾ ಇದ್ದು ಆಪೋಸಿಟ್ ಅಲ್ಲ, ಅದೇ ಏರೋಡ್ರೋಮ್ ಇಂದ ಸಣ್ಣ ವಿಮಾನ ಮೇಲೆ ಸ್ವಲ್ಪ ಒಂದೆರಡು ಕ್ಷಣಗಳಲ್ಲಿ ಅಲ್ಲೇ ಇದಾಯ್ತು. ಇದು ನೋಡಿ, ಇಲ್ಲಿ ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲೇ ಹೋದ್ರು ಇಲ್ಲಿಂದನೇ ಹೆಲಿಕಾಪ್ಟರ್ಗೆ ಇರುವಂತದ್ದು. ಇಂಥದನ್ನ
ವಿಮಾನ ಹೆಲಿಕಾಪ್ಟರ್ಗಳ ಹಾರಾಟವನ್ನು ಇಲ್ಲಿಂದ ಮುಕ್ತಗೊಳಿಸಲು ಹುನ್ನಾರ ನಡೆಸಲಾಗಿದೆ. ಕಾರಣ ಇವೆಲ್ಲ ಇರ್ತವೆ, ಇಂಥವೆಲ್ಲ ಆಕ್ಚುಲಿ ಅವೆಲ್ಲ ಡೆವಲಪ್ ಮಾಡಬೇಕು. ಯಾಕೆಂತಂದ್ರೆ ಅಲ್ಲಿ ಟ್ರೈನಿಂಗ್ ಸ್ಕೂಲ್ ಅದು, ಅವನ್ನೆಲ್ಲ ಉಳಿಸಿ ಬೆಳೆಸಬೇಕಾಗಿದ್ದು ಡ್ರೈವಿಂಗ್ ಸ್ಕೂಲ್ ಒಂದು, ಆಮೇಲೆ ಒಂದ್ 2-3 ಖಾಸಗಿ ಅಲ್ಲಿ ಹಿಂದೆ ಅಗ್ನಿವೇಶನ್ ಆಮೇಲೆ ಏರ್ ಅವೆಲ್ಲ ಸಂಸ್ಥೆಗಳಲ್ಲಿ ಈಗ ಬಹುತೇಕ ಆ ಕಂಪನಿಗಳೆಲ್ಲ ಮುಚ್ಚಿವೆ. ಖಂಡಿತ ಈ ತರಬೇತಿ ಒಂದು ಸ್ಥಳ ಚೆನ್ನಾಗಿದೆ, ಇದನ್ನ ಇನ್ನಷ್ಟು ತರಬೇತಿಗೋಸ್ಕರ ಇನ್ನಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಪ್ರದೇಶ ಡೆವಲಪ್ ಮಾಡಬಹುದು, ಬೇಕಾದಷ್ಟು ಅವಕಾಶ ಇದೆ. ಆಮೇಲೆ ವಿಶೇಷ ಔಟ್ಸ್ಕರ್ಟ್, ಬೆಂಗಳೂರು ಬಹುತೇಕ ಔಟ್ಸ್ಕರ್ಟ್ ಇರೋದ್ರಿಂದ ಅಲ್ಲಿಂದ ಮೂವ್ ಆಗ್ಲಿಕ್ಕೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದು ಸರ್ಕಾರ ಯಾಕೋ ಅದು ಸೀರಿಯಸ್ ಆಗಿ ತಗೋತಾರೆ. ಸೊ ಶೀತಗಾಳಿ ಜೊತೆಗೆ ರಾಜ್ಯದಲ್ಲಿ 1-2 ದಿವಸ ಮೋಡ ಕವಿದ ವಾತಾವರಣ ಇರ್ತದೆ, ವಾತಾವರಣ ಇದೆ, ತುಂತುರು ಮಳೆನೂ ಕೂಡ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಹುಶಃ ಮೋಡ ಇರೋದ್ರಿಂದ ಸ್ವಲ್ಪ ಚಳಿ ಪ್ರಮಾಣ ಕಡಿಮೆ ಇರುತ್ತೆ. ರಾತ್ರಿ ಹೊತ್ತು ಯಾರೇ ಆಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು. ಜಾಕೆಟ್ ಇಟ್ಕೊಳ್ಳಿ, ಶೋಲ್ಡರ್ ಹಾಕೊಳ್ಳಿ, ವಿಪರೀತ ಚಳಿ ಮತ್ತೆ ಮಳೆ. ಮತ್ತೆ ಇನ್ನೊಂದು, ಈ ಪಾರಿವಾಳಗಳಿಗೆ ಎಲ್ಲಂದ್ರಲ್ಲಿ ಆಹಾರಗಳನ್ನು ಹಾಕೋಂಗಿಲ್ಲ, ಅದನ್ನು ಗೊತ್ತುಪಡಿಸಿದ ಜಾಗದಲ್ಲೇ ಆಹಾರಗಳನ್ನು ನೀಡಬೇಕು ಅಂತ ಹೇಳಿ ನಮ್ಮ JBA ಒಂದು ಏನು ನಿಷೇಧಿಸಿದೆ. ಅದನ್ನ ಪಾರಿವಾಳಗಳಿಂದ ಕಾಯಿಲೆಗಳು ಹರಡುತ್ತಿರುವುದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಅವುಗಳಿಗೆ ಆಹಾರ ನೀಡುವುದನ್ನು GBA ನಿಷೇಧಿಸಿದೆ. ಇದನ್ನ ಒಂಚೂರು ಎಲ್ಲರೂ ಗಮನ ಇಟ್ಕೊಳ್ಳಿ, ಅದರಿಂದ ಒಂದಷ್ಟು ಕಾಯಿಲೆಗಳು ಹರಡ್ತಾ ಇರುವಂತದ್ದು ವರದಿಗಳಾಗ್ತಾ ಇದೆ. ಮತ್ತೊಂದು ಸುದ್ದಿ ಇದೆ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆ ಅದರ ಅಧ್ಯಕ್ಷ ಶಿವಾನಂದ ತಗಡೂರು ನಮ್ಗೆ ಬಹಳ ಆಪ್ತರು. ಅವ್ರಿಗೆ ಈಗ ಈ ಬಾರಿಯ ಏನು ಬುದ್ಧ ಬಸವ ಅಂಬೇಡ್ಕರ್ ವೇದಿಕೆ ಕೊಡುವಂತ ಒಂದು ಲೋಹಿಯಾ ಪ್ರಶಸ್ತಿ ಪ್ರಕಟ ಮಾಡಿದ್ದಾರೆ. ತುಂಬಾ ಅಭಿನಂದನೆಗಳು ತಗಡೂರು, ನಮ್ಮ ಆತ್ಮೀಯರು. ಅವರು ಕೂಡ ಪತ್ರಕರ್ತರ ಸೇವೆಯನ್ನ ಹೆಚ್ಚು ಪ್ರಾಮಾಣಿಕವಾಗಿ ನಿಷ್ಠೆಯನ್ನ ಮಾಡ್ತಾ ಇದ್ದಾರೆ. ಈಗ 16 ಸುದ್ದಿಗಳು ನಾವು ಬಹಳ ಚರ್ಚೆ ಮಾಡಿದ್ವಿ. ನಂದೊಂದು ಪ್ರಶ್ನೆ ಇದೆ ವೈಯಕ್ತಿಕ. ನಾನು ಕೂಡ ದಿನ ಪೇಪರ್ ನೋಡುವಂಥ ವ್ಯಕ್ತಿನೇ. ಹೌದು, ಪೇಪರಲ್ಲಿ ನಾನು ನಿತ್ಯ ಭವಿಷ್ಯ, ದಿನ ಭವಿಷ್ಯ ನೋಡ್ತೀನಿ, ಎಲ್ಲ ಪತ್ರಿಕೆಗಳು ನೋಡ್ತೀನಿ. ಒಂದು ಮೇಷ ರಾಶಿಯಿಂದ ತೊಂದರೆ ಒಂದೊಂದು ಪತ್ರಿಕೆಗಳು ಒಂದೊಂದು ಇರುತ್ತೆ. ಹೆಂಗೆ ಇದನ್ನ ಪ್ರಿಸ್ಕ್ರೈಬ್ ಮಾಡೋದು? ಹೇಗೆ ಅಂದ್ರೆ 5 ಬೆರಳು ಒಂದೇ ತರ ಇರೋಲ್ಲ, ಪಂಡಿತರು ಬೇರೆ ಬೇರೆ ರಾಶಿ ಒಂದೇ, ರೆಡ್ಡಿ ಒಬ್ಬರೇ ಇರೋದಿಲ್ವಲ್ಲ. ಆಮೇಲೆ ಪಂಡಿತರು ಇರಲ್ಲ, ಬೇರೆ ಬೇರೆ ಪಂಡಿತರು ಹಾಕಿರ್ತಾರೆ. ರಾಶಿ ಒಂದು ವಿಚಾರ, ಒಂದು ಇಂಪ್ಯಾಕ್ಟ್ ಇದ್ರೆ ಜನ ನಂಬುವಂತ ವಿಚಾರ ಇಲ್ಲ. ಆತರ ಏನಂದ್ರೆ ಪಂಡಿತರು ಬೇರೆ ಬೇರೆ ಇರ್ತಾರೆ. ಎಷ್ಟೋ ಜನ ದಿನ ಭವಿಷ್ಯ ನೋಡಿ ಕೆಲಸ ಶುರು ಮಾಡೋರು ಇದಾರೆ. ಖಂಡಿತ. ಇವತ್ತು ಒಳ್ಳೇದ್ ಮಾಡ್ಲಾ ಬೇಡ, ತಡೆಯಪ್ಪ ಇದು ಏನಾಯ್ತು ಅಂತ ನಂಬಿಕೆಯಾಗಿ ಉಳಿಯಲಿ, ಅದಕ್ಕೆ ಜಾಸ್ತಿ ನಾವು ಒತ್ತು ಕೊಡೋದು ಬೇಡ. ಒತ್ತುಕೊಡೋದಕ್ಕೆ ಮುಗಿಸುವಂತ ಸಮಯ ಬಂದಿದೆ. ತುಂಬಾ ಒಳ್ಳೊಳ್ಳೆ ವಿಚಾರಗಳು ಇವತ್ತು ಚರ್ಚೆ ಆಯ್ತು. ವಿಶೇಷವಾಗಿ ಡ್ರಗ್ಸ್ ಇರ್ಬೋದು, ಬೇರೆ ಸಮಸ್ಯೆಗಳ ಬಗ್ಗೆ ಬಹಳ ಚರ್ಚೆ ಆಯ್ತು. ಇದೇ ತರ ಉಪಯುಕ್ತ ಚರ್ಚೆ ಕೂಡ ನಾಳೆ ಕೂಡ ಮುಂದುವರಿಯುತ್ತಿದೆ. ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ಆಮೇಲೆ ಎಲ್ಲೂ ಪಾಲ್ಗೊಂಡಂಥ ನಮ್ಮ ಮಿತ್ರರಾದ ಮಂಡ್ಯ ರವಿ, ಶ್ರೀನಿವಾಸ ಮೂರ್ತಿ ಮತ್ತು ಬ್ರಹ್ಮಾನಂದ ರೆಡ್ಡಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.